ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ, ತಮ್ಮನ್ನು ಯಾರಾದರೂ ಗಮನಿಸ್ತಾ ಇದ್ದಾರಾ? ನಿಮ್ಮ ಜೀವನದಲ್ಲಿ ಏನಾದರೂ ಏರುಪೇರು ಆಗ್ತಾ ಇದೆನಾ? ನಿಮಗೆ ಯಾರಿಗಾದರೂ ಅನ್ನಿಸ್ತಾ ಇದೆನಾ ಇವ್ರ ರೀಸನ್ ಇರ್ಬೋದು ಅಂತ ನಿಮಗೆ ಏನಾದರೂ ಅನ್ನಿಸ್ತಾ ಇದೆನಾ? ಅದೇನು ಅಂತಂದು ಹೇಳಿ ಇವತ್ತು ನೋಡೋಣ. ನಾನು ಇಲ್ಲಿ ಒಂದು ಕಾಳಿಕಾದೇವಿದ ಡೆಕ್ ತೊಗೊಂಡೇನಿ. ಆಮೇಲೆ ಇಲ್ಲಿ ಶಿವಜಿದೊಂದು ಡೆಕ್ ತೊಗೊಂಡೇನಿ. ನಾನು ಇವ್ರ ಡೆಕ್ಕೆ ಯಾಕೆ ಚೂಸ್ ಮಾಡಿದೆ ಅಂತಂತಂದರೆ, ನೋಡಿರಿ, ಕಾಳಿಕಾ ಅಂದ್ರೇನು? ಕಾಲ. ಶಿವ ಅಂತಂತಂದ್ರೇನು? ಅವರು ಕಾಲ. ಅದು ಹೇಳ್ತಾರಲ್ಲ, ಕಾಲಾಯ ನಮಃ, ಕಾಲಾಯ ನಮಃ, ಕಾಲಾತೀತಾಯ ನಮಃ ಅಂತ. ಅಂದರೆ ಟೈಮಿಗಿಂತಲೂ ಉಸ್ಪಾರ, ಟೈಮನ್ನು ಬಿಟ್ಟು ಕಾಲಕ್ಕಿಂತಲೂ ಅತೀತವಾದದ್ದು. ಅದನ್ನು ಯಾರು ರಿಪ್ರೆಸೆಂಟ್ ಮಾಡ್ತಾರಂದ್ರೆ ಶಿವ ಮತ್ತು ಶಕ್ತಿ. ಸೊ ಮತ್ತು ಇವ್ರು ಎಲ್ಲಿರ್ತಾರೆ? ಇವರಿಬ್ಬರು ಸ್ಮಶಾನದೊಳಗೆ ಇರ್ತಾರೆ. ಇವರು ಫಾರ್ಮ್ಸ್ ಎಷ್ಟು ಅದಾವು? ಸಾಕಾಗುವಷ್ಟು ಇವರು ಫಾರ್ಮ್ಸ್ ಅದಾವೆ. ಒಂದು ಒಳ್ಳೆಯದಕ್ಕೂ ಇರ್ಬೋದು, ಒಂದೊಂದು ಜನ ಕೆಟ್ಟಕ್ಕೂ ಯೂಸ್ ಮಾಡ್ಕೋತಿರ್ಬೋದು. ಒಬ್ರು ಇದನ್ನು ಸ್ಪಿರಿಚುವಾಲಿಟಿ ಕಡೆನೂ ಯೂಸ್ ಮಾಡ್ಕೋತಿರ್ಬೋದು, ಕೆಲವರು ವಾಮಾಚಾರಕ್ಕೂ ಯೂಸ್ ಮಾಡ್ಕೋತಿರ್ಬೋದು. ಸೊ ನಾನು ಇವೆರಡು ಕಾರ್ಡ್ಸನ್ನು ಚೂಸ್ ಮಾಡಿದ್ದೀನಿ. ಓಕೆ, ತಾವು ಯಾರೆಲ್ಲ ನನ್ನ ಈ ವಿಡಿಯೋ ಮುಖಾಂತರ ನನ್ನ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ಬಂದಿದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಓಕೆ, ನೋಡಿ, ಇಲ್ಲಿ 3 ಕಾರ್ಡ್ಸ್. ಒಂದು ಕಾರ್ಡ್ ಏನು ಹೇಳ್ತದ ಅಂತಂದರೆ, ಡು ನಾಟ್ ಚೂಸ್ ಸಫರಿಂಗ್ ಅಗೇನ್. ಇದೇನು ಹೇಳ್ತೈತಿ ಅಂತಂದರೆ, ಮೇಲೆ ನಾವು ಒಂದೇ ವಿಷಯಕ್ಕೆ ನಮ್ಮನ್ನು ನಾವೇ ತಗಲಾಕೊಂತಿರ್ತೀವಿ. ಅಂದ್ರೆ ನಮಗೆ ಆ ವಿಷಯದಿಂದ ಹೊರಗೆ ಬರೋದು ಬೇಡಾಗಿರ್ತೈತೆ. ಅದು ನಮ್ಮ ಚಾಯ್ಸ್ ಆಗಿರ್ತೈತೆ ಅದು. ಓಕೆ, ಟೈಮ್ ನಮಗೆ ಹೇಳ್ತಿರ್ತೈತಿ ಬಿಟ್ಬಿಡು ಅದನ್ನು ಅಂತಂದು ಹೇಳಿ. ಸೊ ನಾವು ಅದನ್ನು ಬಿಡ್ತಿರಂಗಿಲ್ಲ. ಸೆಕೆಂಡ್ ಒನ್ ಏನು? ಐ ಬ್ರೇಕ್ ದ ಲೂಪ್. ಒಂದು ವೇಳೆ ನೀವು ಸರೆಂಡರ್ ಆದರೆ ಶಿ ವಿಲ್ ಬ್ರೇಕ್ ದ ಲೂಪ್. ಓಕೆ, ಅಂದರೆ ವಿತ್ ಯುವರ್ ಪರ್ಮಿಷನ್. ಇನ್ನೊಂದು ಹೆಂಗಂತಂದರೆ ಐ ಬ್ರೇಕ್ ಆಲ್ ಚೈನ್ಸ್. ಇಲ್ಲೂ ಸೇಮ್ ಥಿಂಗ್. ನಿಮಗೇನಾದರೂ ಇಲ್ಯೂಷನ್ ಇದ್ದರೆ, ಸಪೋಸ್ ಇಲ್ಲಿ ಇಲ್ಯೂಷನ್ ಆಗ್ಬೋದು ಅಂತಂದರೆ, ನಾವು ಆ ಥರದ ವಿಷಯದೊಳಗೆ ಹಾಕ್ಕೊಳ್ಳದೆ ಹೋದರೂ ಮೆಂಟಲ್ ಪ್ರೆಷರ್ ಆಗ್ಬೋದು, ಅಥವಾ ಯಾವುದರ ವಿಷಯದೊಳಗೆ ನಾವು ಹಾಕ್ಕೊಂಡಿರ್ಬೋದು. ಆ ವಿಷಯಕ್ಕೆ ತಕ್ಕಂಗೆ ನಾವು ಆ ಥರ ನಮ್ಮ ತಲೆ ಓಡ್ತಿರ್ಬೋದು. ಸೊ ಅದಕ್ಕೆ ಹೆಂಗಂತಂದರೆ, ನಿಮಗೆ ಇಲ್ಯೂಷನ್ ಇದ್ದರೂ ನಿಮ್ಮ ಇಲ್ಯೂಷನನ್ನು ನಾನು ಬ್ರೇಕ್ ಮಾಡ್ತೀನಿ ಅಂತ. ಈಗ ಸದ್ಯಕ್ಕೆ ಟೈಮು ಹೆಂಗೈತಿ ಅಂತಂತಂದ್ರೆ 11th ಹೌಸ್ ಏನಂತಂದ್ರೆ ನಿಮ್ಮ ನೆಟ್ವರ್ಕ್ ತೋರಿಸ್ತೈತಿ. ನೆಟ್ವರ್ಕ್ ಅಂತಂತಂದ್ರೆ ನಿಮ್ಮ ಕನೆಕ್ಷನ್ಸ್ ಎಲ್ಲೆಲ್ಲೆಲ್ಲೆಲ್ಲ ಅದಾವೆ ಅದೆಲ್ಲ. ಅಲ್ಲಿ ಎಲ್ಲ ಮೇಜರ್ ಪ್ಲಾನೆಟ್ಸ್ ಅದಾವೆ. ಮಾರ್ಸ್, ರಾಹು, ಸನ್, ಮರ್ಕರಿ ಆ್ಯಂಡ್ ವೀನಸ್. ನೋಡಿರಿ, ನಿಮ್ಮ ಪರ್ಸ್ನಲ್ ರಿಲೇಷನ್ಸ್ದಲ್ಲಿ, ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಚಾನ್ಸಸ್, ನಿಮ್ಮ ಕಮ್ಯುನಿಕೇಷನ್ದಲ್ಲಿ ಏರ್ಪೇರ್ ಆಗುವಂಥದ್ದು, ನಿಮ್ಮ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಗೋದು, ಫ್ರೆಂಡ್ಸ್ ಏನಾದರೂ ನಿಮಗೇನಾದರೂ ಮೋಸ ಮಾಡ್ಬೋದು. ಓಕೆ, ಇದೊಂಥರ ಜಾಲ, ಗೊತ್ತಾ? ರಾಹು ಏನು ಮಾಡ್ತಾನಂದ್ರೆ ಒಂದು ಜಾಲ ಕ್ರಿಯೇಟ್ ಮಾಡ್ತಾನೆ. ಸೊ ದಿಸ್ ಈಸ್ ದ ಬೆಸ್ಟ್ ಟೈಮ್. ಈಗ ನಾಳೆ ಮಾರ್ಚ್ 3ನೇ ತಾರೀಕಿಗೆ ಚಂದ್ರಗ್ರಹಣನೂ ಐತಿ. ಸೊ ಸೋನೆ ಪೇ ಸುಹಾಗ ಅಂತಾರಲ್ಲ, ಹಂಗೆ. ಸೊ ಅದಕ್ಕೆ ನಾವೇನು ಮಾಡೋಣ ಅಂತ ನಾವು ಇವತ್ತು ನೋಡೋಣ ಏನು ಆಗಬಹುದು, ಅದರ ಮೇಲೆ ನಾವು ಯಾವ ಥರದ ಆ್ಯಕ್ಷನ್ಸ್ ತೊಗೋಬೋದು, ಅಥವಾ ದೇವ್ರು ನಮಗೆ ಯಾವ ರೀತಿಯಿಂದ ಹೆಲ್ಪ್ ಮಾಡಾಕತ್ತಾನ, ಅವ್ನು ನಮಗೆ ಯಾವ ಥರದ ಸಿಗ್ನಲ್ಸ್ ಕೊಡಾಕತ್ತಾನ, ನಾವು ಈಗಲೇ ಅವನ್ನೆಲ್ಲನೂ ನೋಡ್ಕೊಂಡು ಇಟ್ಕೊಳ್ಳೋಣ. ಯಾಕಂದ್ರೆ ನಾಳೆ ಬಂತಲ್ಲ 3ನೇ ತಾರೀಕಿಗೆ ಚಂದ್ರಗ್ರಹಣನೂ ಬರ್ತೈತಿ. ಸೊ ಕೆಲವೊಬ್ಬರು ಅದರಿಂದ ಫಾಯ್ದಾ ತೊಗೊತಾರೆ. ಸೊ ಲೆಟ್ ಅಸ್ ಸಿ, ಈ 3 ಕಾರ್ಡ್ದೊಳಗೆ ಯಾವ್ದು ನಿಮಗೆ ಇಷ್ಟನೋ ನೀವು ಅದನ್ನು ಚೂಸ್ ಮಾಡಿಕೊಡ್ರಿ. ಓಕೆ, ನಾವು ಅದರ ಮೇಲೆ ರೀಡಿಂಗನ್ನು ಮಾಡೋಣ. So this is 1, this is 2 and this is 3. Okay, I'll take these 2. ಇದ್ರ ಮೇಲೆ ರೀಡಿಂಗ್ ಮಾಡೋಣ. ಇಲ್ಲಿ ರೀಡಿಂಗ್ ಏನು ಬರುತ್ತೆ ಅಂತ ನೋಡೋಣ. ದ ವೂಂಡ್ ಈಸ್ ರಿಯಲ್, ದ ಸ್ಟೋರಿ ಈಸ್ ಆಪ್ಷನಲ್, ಮೇ ಬಿ ಯು ಆರ್ ಚೂಸಿಂಗ್ ಇಟ್. ಯಾವುದು ಕಾರ್ಡ್ ಇಡಬೇಕಪ್ಪ ಇದಕ್ಕೆ? ಒಂದು ನಿಮಿಷ. ಇದು ಲವರ್ಸ್ ಕಾರ್ಡಿಗೆ ಅವರೇನೋ ಪ್ರಾಬ್ಲಮ್ ಮಾಡ್ತಾರಂತೆ. ಸೊ ಐ ಹೋಪ್ ಇದು ಕಾಣ್ತಾ ಇದೆ.
ಓಕೆ. ಸೊ ನೋಡಿ, ಡೆಕ್ ಕೆಳಗಡೆ ಏನಿದೆ, ವೀಲ್ ಆಫ್ ಫಾರ್ಚೂನ್. ಸೊ ಕಾಲ ಬದಲಾಗ್ತಾ ಇದೆ, ತಾವು ಬದಲಾಗಿ. ಓಕೆ, ತಾವು ಯಾರೆಲ್ಲ ಫಸ್ಟ್ ಕಾರ್ಡ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗಾಗಿ ಏನು ರೀಡಿಂಗ್ ಇದೆ ಅಂತಂತಂದರೆ, ಇದು ಒಂದು ಪ್ರೇಮ ಕಥೆ, ಆಯಿತಾ. ಇದು ಲೀಗಲ್ ಇರ್ಬೋದು ಅಥವಾ ತಾವೇನಾದರೂ ಎಕ್ಸ್ಟ್ರಾ ಮೆರಿಟಲ್ನೂ ಇರಬಹುದು. ಈ ವ್ಯಕ್ತಿ ವಯಸ್ಸಿನೊಳಗೆ ಸ್ವಲ್ಪ ದೊಡ್ಡವರು ಇರ್ಬೋದು ತಮಗಿಂತಲೂ. ಈಸ್ ವೆರಿ ಪ್ರಾಕ್ಟಿಕಲ್, ಈಸ್ ವೆರಿ ಲಾಜಿಕಲ್, ಆ್ಯಂಡ್ ದಿಸ್ ಪರ್ಸನ್ ಈಸ್ ಇಮೋಷನ್ಲೆಸ್. ಇಮೋಷನ್ಸ್ ಭಾಳ ಅಂದ್ರೆ ಭಾಳ ಕಡಿಮೆ ಈ ವ್ಯಕ್ತಿಗೆ. ಪ್ರತಿಯೊಂದನ್ನು ಪ್ರಾಕ್ಟಿಕಲಿ ವಿಚಾರ ಮಾಡಾಕತ್ರ ಮನುಷ್ಯಾಗ ಒಂಥರ ಹಿಂಗೆ ಉಸಿರುಗಡ್ದಂಗೆ ಆಕತಿ. ಅಲ್ಲಿ ಭಾವನೆಗಳಿಗೆ ಬೆಲೆನೇ ಇರೋಂಗಿಲ್ಲ. ಏನಿದ್ರು ಎಲ್ಲ ಪ್ರಾಕ್ಟಿಕಲಿ ಆಗಬೇಕು ಅಂತಂದ್ರೆ ನಿಮ್ಗೆ ಗೊತ್ತಾತಲ್ಲ. ಸೊ ಇಂಥವ್ರು ಎಷ್ಟು ಡ್ರೈ ಇರ್ತಾರೆ ಅಂತಂತಂದ್ರೆ ಮುಂದಿನ ಮನುಷ್ಯಾಗ ಇವ್ರನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಠಿಣ ಆಗ್ತೈತಿ. ಸೊ ಮೇ ಬಿ ದಿಸ್ ಪರ್ಸನ್ ಈಸ್ ವೆರಿ ಡಾಮಿನೇಟಿಂಗ್. ಓಕೆ, ಈ ಪರ್ಸನ್ ಹೆಂಗಂತಂದ್ರೆ ತನ್ನ ಜೀವನದಲ್ಲಿ ತಾನೆಲ್ಲ ಸಾಕಾಗುವಷ್ಟು ಹರ್ಡಲ್ಸ್ ಕಂಡು ಮೇಲೆ ಬಂದಂಥ ವ್ಯಕ್ತಿ. ಸೊ ಹೆಂಗೆ ಅನ್ಸುತ್ತೆ ಈ ವ್ಯಕ್ತಿ ಹೆಂಗಿರಬೇಕು ಅಂತಂದ್ರೆ, ಈ ವ್ಯಕ್ತಿಗೆ ರಿಲೇಷನ್ಸ್ದೊಳಗೆ ಒಂಚೂರು ಪ್ರೀತಿ ಇಲ್ಲ, ಕಳಕಳಿ ಇಲ್ಲ. ಯಾಕಂತಂತಂದ್ರೆ ಈ ಮನುಷ್ಯ ತನ್ನ ಜೀವನದಲ್ಲಿ ತಾನು ಅಂಥ ಟೈಮನ್ನು ನೋಡ್ಯಾರ ಈಗ ಇವರು. ಇಲ್ಲಿ ಹೆಂಗೈತಿ ಅಂತಂತಂದ್ರೆ, ಇನಿಷಿಯಲಿ ನಿಮಗೆ ಅನ್ನಿಸಿತ್ತು, ಓ ವಯಸ್ಸಿನೊಳಗೆ ದೊಡ್ಡವ್ರು ಅದಾರ, ಈ ವ್ಯಕ್ತಿಯನ್ನು ನಾನು ಅರ್ಥ ಮಾಡ್ಕೊತಾರ ಅಂತಂದು ಹೇಳಿ. ಬಟ್ ಆದ್ರೆ ಹಾಗಿಲ್ಲ. ಆ್ಯಕ್ಚುಲಿ ಲವರ್ಸ್ ಕಾರ್ಡ್ ತೋರಿಸ್ಬಾರ್ದು ಅಂತ ಹೇಳ್ತಾರೆ. ಬಟ್ ಇದು ಹೆಂಗೈತಿ ಗೊತ್ತಾ, ಈ ಲವರ್ಸ್ ಕಾರ್ಡ್ದೊಳಗೆ ಈ ವ್ಯಕ್ತಿ ಈ ಲೇಡಿ ನೋಡಾಕತ್ತಾರ, ಈ ಲೇಡಿ ಇಲ್ಲಿ ದೇವ್ರ ಕಡೆ ನೋಡಾಕತ್ತಾರ. ಸೊ ಈ ವ್ಯಕ್ತಿ ಇಲ್ಲಿ ನೋಡ್ತಾನ ಅಂತಂತಂದ್ರೆ ಇದರರ್ಥ ದಿಸ್ ಪರ್ಸನ್ ಈಸ್ ವೆರಿ ಪ್ರಾಕ್ಟಿಕಲ್. ಅವರಿಗೂ ದೇವರಿಗೂ ಅಥವಾ ಅವರಿಗೂ ಆ ಥರದ ವಿಷಯಕ್ಕೂ ಏನೂ ಸಂಬಂಧ ಇಲ್ಲ ಅಂತ. ಈಸ್ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ಈಸ್ ಟೂ ಲಾಜಿಕಲ್. ಸೊ ನನಗೆ ಅನಿಸಿದ ಮಟ್ಟಿಗೆ ದಿಸ್ ಪರ್ಸನ್ ಈಸ್ ವೆರಿ ಡಾಮಿನೇಟಿಂಗ್. ಈಗ ನಿಮಗೆ ಅನ್ನಿಸ್ತಿರ್ಬೋದು, ಓ ಇದೇನೋ ಒಂಥರ ಉಸಿರುಗಟ್ಟುವಂಥ ವಾತಾವರಣ ಅಂತಂದು ಹೇಳಿ. ಯಾಕಂದ್ರೆ ಪ್ರೀತಿಯೊಳಗೆ ಈಕ್ವಾಲಿಟಿ ಇರಬೇಕು. ಕೊಡುವಾಗೂ ಅಷ್ಟೇ, ತೊಗೊಳುವಾಗೂ ಅಷ್ಟೇ. ಯಾರಾದರೂ ಒಬ್ಬರು ತಪ್ಪು ಮಾಡಿದರೆ ಒಬ್ಬರು ಅನುಸರಿಸ್ಕೊಂಡು ಹೋಗ್ಬೇಕು, ಇನ್ನೊಬ್ರು ಮಾಡಿದರೆ ಇನ್ನೊಬ್ರು ಅನುಸರಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಹಾಗಿಲ್ಲ. ಇವ್ರೇನಂತಾರೆ ಅಂತಂತಂದ್ರೆ, ಐ ಆಮ್ ದ ರೂಲ್ ಮೇಕರ್. ಓಕೆ, ಸೊ ಯು ಹ್ಯಾವ್ ಟು ಫಾಲೋ ದ ರೂಲ್ಸ್ ಅಂತ ಬಹುತೇಕ ಇವ್ರು ಅಂತಿರಬೇಕು. ಇನಿಷಿಯಲಿ ನಿಮಗೆಲ್ಲ ಇದು ಚಲೋ ಅಂತ ಅನ್ನಿಸ್ತಿತ್ತು. ನನಗೆ ಅನಿಸಿದ ಮಟ್ಟಿಗೆ ಹೆಂಗೆ ಅನ್ನಿಸ್ತತಿ ಅಂತಂತಂದ್ರೆ, ನಿಮಗೆ ಇನಿಷಿಯಲಿ ಅನ್ನಿಸ್ತಿತ್ತು ತಂದೆ ಪ್ರೀತಿಯನ್ನು ಇವನಲ್ಲೇ ಕಾಣುವ, ಪ್ರಿಯಕರನ ಪ್ರೀತಿಯನ್ನು ಇವನಲ್ಲೇ ಕಾಣುವ ಅಂತಂದು ಹೇಳಿ. ಬಟ್ ದಿಸ್ ಪರ್ಸನ್ ಈಸ್ ನಾಟ್ ಲೈಕ್ ದ್ಯಾಟ್. ಈ ವ್ಯಕ್ತಿ ನನಗನ್ಸಿದ ಮಟ್ಟಿಗೆ ಹಳಿದನ್ನು ಏನಾದರೂ ಮನಸ್ಸಿನಾಗ ಇಟ್ಕೊಂಡು ಕೂಡ್ತಿರ್ಬೇಕು. ಮನಸ್ಸಿನಾಗ ಇಟ್ಕೊಂಡು ಕೂಡೋದು, ಮೇಲೆ ಅದನ್ನು ಅಂದಂದ ತೋರಿಸೋದು, ಅವಾಗ ಹಂಗಾಗಿತ್ತು ಇವಾಗ ಹಂಗಾಗಿತ್ತು. ಯಾಕಂದರೆ ಈ ವ್ಯಕ್ತಿಗೆ ಆ ಥರದ ಅನುಭವಗಳು ತನ್ನ ಜೀವನದೊಳಗೆ ಆಗಿರಬೇಕು. ಅದಕ್ಕೆ ಈ ವ್ಯಕ್ತಿ ಏನು ಅಂತಂತಂದ್ರೆ, ಅದನ್ನು ಯಾರದೇ ಜೊತೆ ತಾವಿರ್ತಾರಲ್ಲ ಅವ್ರ ಮೇಲೆ ಅದನ್ನು ವಿಚಾರ ಮಾಡ್ತಿರ್ತಾರೆ. ಅದನ್ನು ಅಂದರೆ ಈ ವ್ಯಕ್ತಿನೂ ಈ ಥರ ಮಾಡ್ತಿರಬಹುದು ಅಂತಂದು ಹೇಳಿ. ಸೊ ದಟ್ ಈಸ್ ಹೀಸ್ ಡ್ರಾಬ್ಯಾಕ್. ಆ್ಯಂಡ್ ದಿಸ್ ಪರ್ಸನ್ ಈಸ್ ನಾಟ್ ಎಟ್ ಆಲ್ ಎಕ್ಸ್ಪ್ರೆಸಿವ್. ಎಕ್ಸ್ಪ್ರೆಸಿವ್ ಅಂತಂತಂದ್ರೆ ನೀವು ಪ್ರೀತಿಯನ್ನು ವ್ಯಕ್ತ ಮಾಡೋ ಹೊತ್ನಾಗ ನೀವು ಕಣ್ಣುಗಳನ್ನು ನೋಡೇ ಹೇಳ್ಬೋದು, ಈ ವ್ಯಕ್ತಿಗೆ ನನ್ನ ಮೇಲೆ ಈಗ ಪ್ರೀತಿ ಬಂದೈತಿ ಅಂತಂದೇಳಿ. ಸೊ ದಿಸ್ ಪರ್ಸನ್ ಈಸ್ ಫ್ರಮ್ ಇನ್ಸೈಡ್ ಈಸ್ ವೆರಿ ಡ್ರೈ. ಹಿ ಈಸ್ ವೆರಿ ಡ್ರೈ. ಅದಕ್ಕೆ ಈಗ ನಿಮಗೆ ಏನು ಹೇಳಾಕತ್ತೈತಿ ಅಂತ ಅನಿಸಿ, ಟವರ್ ಮೂಮೆಂಟ್ ನಿಮಗೆ ಬರ್ಬೋದು ಈಗ ಸದ್ಯ ಜೀವನದೊಳಗೆ. ಈಗಾಗಲೇ ನಿಮಗೆ ಇದು ಅನ್ನಿಸ್ತಿರ್ಬೋದು. ನನಗನ್ಸಿದ ಮಟ್ಟಿಗೆ ಈ ವ್ಯಕ್ತಿಯ ಸುತ್ತಮುತ್ತಾನೆ ನಿಮ್ಮ ಜೀವನ ತಿರುಗ್ತಾ ಇರ್ಬೋದು. ಈ ವ್ಯಕ್ತಿಯ ಸುತ್ತಮುತ್ತಾನೆ ಟವರ್ ಮೂಮೆಂಟ್ ಬರ್ತಾ ಇದೆ ಆ್ಯಕ್ಚುಲಿ. ಓಕೆ, ಹೆಂಗಂತಂತಂದ್ರೆ ಈಗ ಸದ್ಯ ವೀಲ್ ಆಫ್ ಫಾರ್ಚೂನ್ ಏನು ಹೇಳ್ತೈತಿ ಅಂತಂದ್ರೆ, ಗುಡ್ ಲಕ್ ಸ್ಟಾರ್ಟ್ ಆಗ್ತೈತಿ. ಗುಡ್ ಲಕ್ ಸ್ಟಾರ್ಟ್ ಆಕತಿ ಅಂತಂದ್ರೆ ಟೈಮ್ ಬದಲೇಗ, ತುಮಾರೇ ಜಿಂದಗಿ ಮೇ ಟೈಮ್ ಬದಲೇಗ. ಸೊ ಯು ಲಿವ್ ದಿಸ್ ಪರ್ಸನ್ ಅಂತ ಈಗ ಟೈಮ್ ಐತಿ ಅಂತಂದು ಹೇಳಿ. ಸೊ ಅದಕ್ಕೆ ದೇವಿ ಏನು ಹೇಳ್ತಾಳೆ ಅಂದರೆ, ಡು ನಾಟ್ ಚೂಸ್ ಸಫರಿಂಗ್ ಅಗೇನ್. ಈಗಾಗಲೇ ನೀವು ಸಫರ್ ಆಗಾಕತ್ತೀರಿ ಈ ಮನುಷ್ಯನ ಜೊತೆ. ಸೊ ಹೆಂಗಂತಂದ್ರೆ ಆಕೇನು ಹೇಳ್ತಾಳೆ ಅಂದರೆ, ಇದರೊಳಗಿಂದ ಹೊರಗೆ ಬರ್ರಿ. ಸ್ಟೋರಿ ಈಸ್ ಆಪ್ಷನಲ್. ನಿಮ್ಮ ಚಾಯ್ಸ್ ಇದೆ. ಹೊರಗಡೆ ನಿನಗೆ ಕಾಯ್ತಾ ಇದೆ ಒಂದು ಹೊಸ ಅಪಾರ್ಚುನಿಟೀಸ್. ನೋಡ್ರಿ, ಜಗತ್ತು ಎಷ್ಟೆಲ್ಲ ದೊಡ್ಡದಿದೆ ಈಗಂತೂ. ಏನು ನೀವು ಮೊಬೈಲನ್ನು ಕೈಯಾಗಿದ್ರೆ ಇಡೀ ಜಗತ್ತನ್ನು ಕೈಯಾಗಿದ್ದಂಗೆ. ಯು ವಿಲ್ ಗೆಟ್ ಮಲ್ಟಿಪಲ್ ಅಪಾರ್ಚುನಿಟೀಸ್. ಮಲ್ಟಿಪಲ್ ಅಪಾರ್ಚುನಿಟೀಸ್, ಆಪ್ಷನ್ಸ್, ಚಾಯ್ಸಸ್, ಸೋ ಮೆನಿ ಥಿಂಗ್ಸ್ ಆರ್ ದೇರ್.
ಯಾರು ಆಕಿನ ನಂಬ್ತಾರಲ್ಲ ಅವ್ರಿಗೆ ಆಕೆ ಅದನ್ನ ಹೇಳ್ತಾಳೆ, ಮತ್ತೇನಾದರೂ ಹೊಸದು ಕೊಡ್ತೇವೆ, ನೀವು ಬಿಟ್ಟುಬಿಡು ಇದನ್ನ ಇಲ್ಲಿಂದ ಅಂತ. ನಿಮ್ಮ ದೇವ್ರು ಈಗಾಗಲೇ ಹೇಳಾಕತ್ತಾನೆ, ನೀವು ಬಿಟ್ಟುಬಿಡು ಇಲ್ಲಿಂದ ಅಂತಂದು ಇದನ್ನು. ಸೊ ನಾವು ಇಟ್ ಈಸ್ ಯುವರ್ ಚಾಯ್ಸ್. ನಾ ಹೇಳಿದ್ನೆಲ್ಲ ಇನಿಷಿಯಲಿ, ಈ ಮನುಷ್ಯ ನಿಮ್ಗಿಂತಲೂ ವಯಸ್ಸೊಳಗೆ ದೊಡ್ಡವ್ರು ಇರಬೇಕು ಅಂತ. ನಾನು ಇನ್ನೊಂದು ಡೆಕ್ ತೊಗೊಳಕ್ಕೆ ಇಷ್ಟಪಡ್ತೇನೆ. ಇಲ್ಲೇ ಇನ್ನೊಂದು ಡೆಕ್ ತೊಗೊಳಕ್ಕೆ ಇಷ್ಟಪಡ್ತೇನೆ. ಇಲ್ಲೇ ಆ್ಯಕ್ಚುಲಿ ವಾಟ್ಸ್ ಬ್ಲಾಕಿಂಗ್ ಯು ಅಂತಿದೆ. ನಿಮ್ಮನ್ನು ಏನು ಬ್ಲಾಕ್ ಮಾಡ್ತಾ ಇದೆ? ಕಾರ್ಡ್ ನೋಡಿದರೆ ನಾವು ಹೇಳ್ಬೋದು. ಕಾರ್ಡ್ ನೋಡಿದರೆ ನನಗೇನು ಹೇಳ್ಬೋದು, ನಾನು ಅದನ್ನಷ್ಟು ಹೇಳಿದೆ. ಇದಲ್ಲದೇ ಮತ್ತೇನು ನಿಮ್ಮನ್ನು ಹಿಂದೆ ಜಗ್ತಾ ಇದೆ? ಓಕೆ, criticizing your partner is driving them away. Focus on their good qualities. See, ನಾನು ಅದನ್ನೇ ಏನು ಹೇಳಿದೆ, this person is not focusing on positive things. ಈಗ ಹೆಂಗೈತಿ ಅಂತ ವಯಸ್ಸಿನ ಹಿ ಆಲ್ರೆಡಿ ಸಫರ್ಡ್. ನಾಟ್ ಸಫರ್ಡ್ ಅಂತಂದ್ರೆ ಹೆಂಗಂತಂದ್ರೆ ಅವ್ರಿಗೆ ಹೆಂಗೆ ಅನಿಸ್ತತಿ ಅಂದ್ರೆ ಪ್ರಾಕ್ಟಿಕಲಿ ನಾವು ಇದ್ರನ ಜಗತ್ತಾಗ್ತತಿ ಅಥವಾ ಅರದೇ ಹೋದರೆ ಆಗಂಗಿಲ್ಲ ಅಂತಂದು ಹೇಳಿ. ಆದರೆ ನಿಮ್ಮ ಪಾರ್ಟ್ನರ್ಸ್ ಅವರು ನಿಮ್ಮ ಜೊತೆನೂ ಅದೇ ಥರ ಬಿಹೇವ್ ಮಾಡಕತ್ತಾರ. ಅರೆ ನೀವು ಮನುಷ್ಯರಲ್ಲ, ನೀವು ಮನುಷ್ಯರು, ನಿಮಗೆ ಭಾವನೆಗಳದಾವ, ನೀವೇನು ವಸ್ತು ಅಲ್ಲಲ್ಲ. ಬಟ್ ಈ ಮನುಷ್ಯನಿಗೆ ಅದು ಅರ್ಥನೇ ಆಗ್ತಾ ಇಲ್ಲ. ಅವರು ಫೋಕಸ್ ಎದ್ರ ಕಡೆ ಮಾಡಕತ್ತಾರ ಅಂತಂತಂದ್ರೆ ಓನ್ಲಿ ಏನು ನೆಗೆಟಿವ್ ಐತಲ್ಲ ಅದ್ರ ಥರನೇ. ಅವ್ರಿಗೆ ಏನು ಅನಿಸುತ್ತೆ, ನೀನು ನನ್ನಂಗೆ ಯಾಕೆ ವಿಚಾರ ಮಾಡೋಂಗಿಲ್ಲ, ನನ್ನಷ್ಟು ಸೀರಿಯಸ್ ಹಂಗೆ ಯಾಕೆ ವಿಚಾರ ಮಾಡೋಂಗಿಲ್ಲ. ಕೆಲವರಿಗೆ ಅನಿಸಿರ್ತದೆ, ಓ ನಾನು ಫೋಕಸ್ಡ್ ಅದೇನಿ ಅಂತಂದ್ರೆ ನೀವು ಯಾಕೆ ಇರೋಂಗಿಲ್ಲ, ನಾನು ಇದನ್ನು ಮಾಡಬಲ್ಲೆ, ನಿಮಗೆ ಯಾಕೆ ಮಾಡೋಕ್ಕಾಗಂಗಿಲ್ಲ. ಆದರೆ ಇವ್ರಿಗೆ ಅರ್ಥ ಮಾಡ್ಕೊಳಕತ್ತಿಲ್ಲ ಈ ಮನುಷ್ಯ. ಪ್ರತಿಯೊಂದು ವ್ಯಕ್ತಿನೂ ಬೇರೆ ಬೇರೆ. ಪ್ರತಿಯೊಂದು ವ್ಯಕ್ತಿ ಹತ್ರ ಏನಂತಾರೆ ಅದಕ್ಕೆ ಫೋಕಸ್ ಮಾಡೋದಾಗಲಿ ಅಥವಾ ಪಾಸಿಟಿವಿಟಿ ಆಗಲಿ, ವಾಟ್ ಎವರ್ ಇಟ್ ಈಸ್, ಪ್ರತಿಯೊಂದು ವ್ಯಕ್ತಿ ಹತ್ರನೂ ಅವ್ರದ್ದೇ ಆದಂಥ ಒಂದು ಪ್ರಮಾಣ ಇರ್ತದೆ. ಸೊ ನನಗನ್ಸಿದ ಮಟ್ಟಿಗೆ ಈ ವ್ಯಕ್ತಿ ನಿಮ್ಮನ್ನು ಭಾಳ ಜಾಸ್ತಿ ಕ್ರಿಟಿಸೈಸ್ ಮಾಡ್ತಾರಂತ ಅನ್ನಿಸ್ತತಿ. ಅಂತಂದರೆ ಕೆಲವೊಬ್ರಿಗೆ ಹಂಗೆ ಅನಿಸಿರುತ್ತೆ, ಓ ನೀನು ಇದರಲ್ಲಿ ಕಡಿಮೆ ಅಂತಂದು ಹೇಳಿ ಮಾತಿಗೆ ಹೇಳೋದು. ಅಂದರೆ ನಮ್ಮ ಶಾಣೆತನ ನಾವು ತೋರಿಸ್ಕೊಳ್ಳೋದು. ಸೊ ಎಲ್ಲರಿಗೂ ಜಗತ್ತಿನೊಳಗೆ ಜೀವನ ಮಾಡಿದ ಮೇಲೆ ಎಲ್ಲರಿಗೂ ಒಂದೇ ಥರದ ಬುದ್ಧಿ ಬರಬೇಕು ಅಂತ ಏನು ಇರೋಂಗಿಲ್ಲ. ಪ್ರತಿಯೊಬ್ಬರು ಅದನ್ನು ಒಬ್ರು ಯಾರು ಪ್ರಾಕ್ಟಿಕಲಿ ನೋಡ್ತಾರೆ, ಒಬ್ರು ಲಾಜಿಕಲ್ಲಿ ನೋಡ್ತಾರೆ, ಇನ್ನೊಬ್ರು ಯಾರು ಭಾವನಾತ್ಮಕವಾಗಿ ನೋಡ್ತಾರೆ. ಅದರ ಸೋ ಮೆನಿ ವೇಸ್. ಓಕೆ, changing them, trying to change someone never works. Accept them as they are or move on. Yes, this is ಏಕ್ದಮ್ ಸ್ಪಷ್ಟ. ಈ ವ್ಯಕ್ತಿನ ನೀವು ಎಂದೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇದೇನೋ ಅದನ್ನಂತಾರಲ್ಲ, ಹುಟ್ಟುಗುಣ ಸುಟ್ಟರು ಹೋಗಂಗಿಲ್ಲ ಅಂತ. ಈ ವ್ಯಕ್ತಿ ಎಂದೂ ಬದಲಾಗಂಗಿಲ್ಲ. ಸೊ ಅದಕ್ಕೆ ದೇವಿನೂ ನಿಮಗೆ ಅದನ್ನೇ ಹೇಳ್ತಾರೆ, ಡು ನಾಟ್ ಚೂಸ್ ಸಫರಿಂಗ್ ಅಗೇನ್. ಸೊ ದೀಸ್ ಆರ್ ದ ಮೇನ್ ಪ್ರಾಬ್ಲಮ್ಸ್. ದಿಸ್ ಪರ್ಸನ್ ಈಸ್ ಫೋಕಸಿಂಗ್ ಆನ್ ಪುವರ್ ಕ್ವಾಲಿಟೀಸ್ ಫಸ್ಟ್ ಆಫ್ ಆಲ್. ಆಮೇಲೆ ನೀವೇನು ಅನ್ನಕತ್ತೀರಿ ಅಂತಂದರೆ, ಈ ವ್ಯಕ್ತಿನ ನಾನು ಚೇಂಜ್ ಮಾಡಬಲ್ಲೆ ಆ್ಯಂಡ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. Being needy, make friends and spend time by yourself to take the pressure off your relationship. ಸೊ ಅದಕ್ಕೇನು ಹೇಳಾಕತ್ತಾರ ಅಂದ್ರೆ, ಅಷ್ಟಾಕತ್ತೆ ಇಲ್ಲಿಂದ ಹೊರಗೆ ಹೋಗ್ರಿ. ನೋಡ್ರಿ, ಅದಕ್ಕೆ ನಾನೇನು ಹೇಳಿದೆ, ನಾನೊಂದು ವರ್ಡ್ ನಾನೊಂದು ಸೆಂಟೆನ್ಸ್ ಯೂಸ್ ಮಾಡಿದ್ದು ನಿಮ್ಮ ಸಲುವಾಗಿ. ಈ ವ್ಯಕ್ತಿಯ ಸುತ್ತಮುತ್ತ ನಿಮ್ಮ ಜಗತ್ತು ಸುತ್ತಾ ಇದೆ, ಇದನ್ನು ಬಿಟ್ಟರೆ ನನಗೆ ಗತ್ಯಂತರ ಇಲ್ಲ ಅಂತ. ಬಟ್ ಹಂಗೆ ಹೇಳಾಕತ್ತಿಲ್ಲ. ಇಲ್ಲೇನು ಹೇಳತ್ತಿ, ಏಸ್ ಆಫ್ ಫಾಂಟ್ಸ್ ಏನು ಹೇಳತ್ತಿ, ಮೇಕ್ ಫ್ರೆಂಡ್ಸ್ ಆ್ಯಂಡ್ ಸ್ಪೆಂಡ್ ಟೈಮ್ ಬೈ ಯುವರ್ ಸೆಲ್ಫ್ ಟು ಟೇಕ್ ದ ಪ್ರೆಷರ್ ಆಫ್ ಯುವರ್ ರಿಲೇಷನ್ಶಿಪ್. ನೀವು ಒಂದು ವೇಳೆ ಹೊರಗೆ ಬಿದ್ದ್ರಿ ಅಂತ ಇಟ್ಕೋರಿ, ಈ ವಿಷವರ್ತುಲದಿಂದ ಹೊರಗೆ ಬಿದ್ದ್ರಿ ಅಂದರೆ ಯು ವಿಲ್ ಗೆಟ್ ಸೋ ಮೆನಿ ಚಾಯ್ಸಸ್. ನೀವು ಯಾವುದಾದ್ರೂ ನಿಮಗೆ ಇಷ್ಟ ದೇವತೆ ಇರಬಹುದು. ಕಾಳಿಕಾ ದೇವಿನ ಮಾಡ್ತಿರ್ಬೋದು, ಶಿವನಿಗೆ ನಡ್ಕೊಳ್ತಾ ಇರ್ಬೋದು, ಹನುಮಂತನಿಗೆ ನಡ್ಕೊಳ್ತಾ ಇರ್ಬೋದು. ಸೊ ಲೆಟ್ ಅಸ್ ಸಿ, ಈ ದೇವರು see what he is saying, success is near. ನೀವು ಹೊರಗೆ ಬೀಳಬೇಕಷ್ಟೆ. ಓಕೆ, ಅದಕ್ಕೆ ಏನು ಹೇಳ್ತಾ ಇದೆ, ವೀಲ್ ಆಫ್ ಫಾರ್ಚೂನ್ ಏನು ಹೇಳ್ತಾ ಇದೆ, ಸೊ ಟೈಮ್ ಬದಲೇಗಾ ಅಭಿ. ಆ್ಯಕ್ಚುಲಿ ಈಗ ಟ್ರಾನ್ಸಿಟ್ ಬೆಸ್ಟ್ ಐತೆ ನೋಡ್ರಿ ಈಗ ಸದ್ಯ ಇಲ್ಲಿಂದ ಹೊರಗೆ ಬರೋಕ್ಕೆ. ರಿಸೈಟಿಂಗ್ ಓಮ್ ಈಸ್ ಓನ್ಲಿ ವೇಸ್ ಟು ರಿಮೂವ್ ಆಲ್ ಅಬ್ಸ್ಟಕಲ್ಸ್. ಸೊ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂತಂದ್ರೆ, ಓಮ್ ಅಂತ ಚಾಂಟಿಂಗ್ ಮಾಡಿರಿ ನೀವು.
ಓಂ ಓಂ ಅಂತ ಚಾಂಟಿಂಗ್ ಮಾಡಿದರೆ ಯೂನಿವರ್ಸ್ ಅದಕ್ಕೆ ಏನು ಬೇಕೋ ಆ ಕೆಲಸ ನಿಮಗೆ ಮಾಡಿ ಕೊಡ್ತದೆ. ಸೊ ಇನ್ ಕೇಸ್ ಇಫ್ ಯು ವಾಂಟ್ ಟು ಕಮ್ ಔಟ್ ಆಫ್ ದಿಸ್ ಸರ್ಕಲ್, ಓಕೆ, ನೀವು ಓಂ ಅಂತ ಚಾಂಟಿಂಗ್ ಮಾಡಿ ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಸೊ ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿರಬಹುದು. ಆಗಿದ್ದರೆ ದೇವಿ ನಿಮ್ಗೇನು ಹೇಳ್ತಾ ಇದ್ದಾಳೆ ಅದನ್ನು ಕೇಳಿರಿ. ಡು ನಾಟ್ ಚೂಸ್ ಸಫರಿಂಗ್ ಅಗೇನ್, ಒನ್ಸ್ ಫಾರ್ ಆಲ್ ಹೊರಗೆ ಬಿಡ್ರಿ ಇದರೊಳಗೇನು. ನೀವು ಹೊರಗೆ ಬಿದ್ರಿ ಅಂತಂತಂತಾರೆ ಏನು ಹೇಳ್ತಾರೆ, ನೀವು ಈ ಹೊರಗೆ ಬೀಳೋಕ್ಕಿಂತ ಮುಂಚೆ ನೀವು ಏನೆಲ್ಲ ಆಬ್ಸ್ಟಕಲ್ಸನ್ನು ನೀವು ಫೇಸ್ ಮಾಡಬಹುದು, ಆ ಆಬ್ಸ್ಟಕಲ್ಸನ್ನೆಲ್ಲ ತೆಗಿಲಿಕ್ಕೆ ಓಂ ಅಂಥೇಳಿ ಚಾಂಟಿಂಗ್ ಮಾಡಿರಿ ಅಂತ ಶಿವ ನಿಮಗೆ ಹೇಳಕತ್ತಾರೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಹಿಂಗೆ ಆಗಲೇಬೇಕು, ನಾವು ಹೊರಗೆ ಬಂದೇ ಬರಬೇಕು, ನನಗೊಂದು ಒಳ್ಳೆಯ ಜೀವನ ನಡೆಸ್ಕೋಬೇಕು ಅಂತ ನಿಮ್ಗೆ ಏನಾದರೂ ಮನಸ್ಸು ಇತ್ತು ಅಂತಂತಂದರೆ, ನೀವು ಈಗ ಹೆಂಗಾದರೂ ಗ್ರಹಣ ಬರ್ತಾ ಇದ್ದಿಲ್ಲ, 3ನೇ ತಾರೀಕಿಗೆ ಚಂದ್ರಗ್ರಹಣ ಬರ್ತಾ ಇದೆ. ಸೊ ನಿಮಗೇನು ಬೇಡವೋ, ಈ ವ್ಯಕ್ತಿ ಜೊತೆ ನನಗೆ ಸಂಬಂಧ ಬೇಕಾಗಿಲ್ಲ ಅಂತಂದು ಹೇಳಿ ಒಂದು ಚಿಟ್ಟ ಮೇಲೆ ಬರೆಯೋದು, ಅದನ್ನು ಬರ್ನ್ ಮಾಡೋದು. ನೀವು ಒಂದು ಕೆಲಸ ಮಾಡಿರಿ, ಒಂದು 15-20 ಸರಿ ಅದನ್ನೇ ಸೇಮ್ ಸೆಂಟೆನ್ಸ್ ನೀವು ಬರೆದಿಟ್ಕೊಡ್ರಿ. ಆಮೇಲೆ ಅದನ್ನ ಮೇಲೆ ಡೈಲಿ ಅದನ್ನು ಸುಡ್ರಿ. ನೀವು ಡೈಲಿ ಅದನ್ನು ಸುಟ್ಟು ಬಿಡ್ರಿ ಅಂತಂದ್ರೆ ಅದು ರಿಲೇಷನೂ ಒಂಥರ ಸುಟ್ಟು ಬೂದಿ ಕುಡ್ಕೊಂತದ. ಸೊ ಇದು ಒಂದು ಸಣ್ಣದೊಂದು ಪ್ರಾಕ್ಟೀಸ್ ಮಾಡ್ತಾರೆ. ದಿಸ್ ಈಸ್ ವೆರಿ ಪವರ್ಫುಲ್ ಆ್ಯಕ್ಚುಲಿ. ಇದೆಲ್ಲ ಹೆಂಗಂತಂದ್ರೆ ನಮ್ಮ ಬಿಲೀಫ್ ಸಿಸ್ಟಮ್ ಮೇಲೆ ಡಿಪೆಂಡ್ ಇರ್ತೈತಿ. ಇದು ಒಂದು ರಿಚುವಲ್. ಇದು ಭಾಳ ಮಂದಿಗೆ ನಾವು ಹೇಳ್ಕೊಡ್ತೀವಿ, ಭಾಳ ಮಂದಿ ಮಾಡ್ತಾರೆ ಇದನ್ನು. ಬೇಡದಂಥ ವಿಷಯಗಳನ್ನೆಲ್ಲ ನೀವು ಸಣ್ಣದೊಂದು ಪೇಪರ್ ಮೇಲೆ ಒಂದೇ ಸೆಂಟೆನ್ಸ್, ಆ ಥರದ ಸೆಂಟೆನ್ಸನ್ನು ಒಂದು 15-20 ಸಾರಿ ಬರೆದಿಟ್ಕೊಂಡು ಅದನ್ನು ಪ್ರತಿ ಸರ್ತಿ ಹಂಗೆ ಅಂತ ಅದನ್ನು ಸುಟ್ಟು ಬಿಡ್ರಿ ನೀವು. ಅದು ತಂತಾನಾಗಿ ನಿಮ್ಗೆ ಯಾವ ವಿಷಯ ಬೇಡಲ್ಲ, ಅದು ತಂತಾನಾಗೆ ನಿಮ್ಮನ್ನು ಬಿಟ್ಟು ಹೋಗ್ತದೆ. ಓಕೆ, ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರೆಲ್ಲ ಇದನ್ನು ಸೆಕೆಂಡ್ ಕಾರ್ಡ್ ಚೂಸ್ ಮಾಡಿದ್ದೀರಾ, ಅಲ್ಲಿ ಏನು ಹೇಳ್ತಾ ಇದ್ದ ನೋಡ್ರಿ, ಐ ಬ್ರೇಕ್ ದ ಲೂಪ್, ವಾಟ್ ರಿಪೀಟ್ಸ್ ಈಸ್ ರೆಡಿ ಟು ಬಿ ರಿಲೀಸ್ಡ್, ಶಿ ಕಟ್ಸ್ ಕಾರ್ಮಿಕ್ ಸೈಕಲ್ಸ್. ಓಕೆ, ಸೊ ಲೆಟ್ ಅಸ್ ಸಿ ವೆದರ್ ಇಟ್ ಈಸ್ ಅ ಕಾರ್ಮಿಕ್ ಆರ್ ವಾಟ್. ಆ ಥರದ ಏನಾದರೂ ಕಾರ್ಡ್ಸ್ ಬಂದರೆ ಇದು ಕಾರ್ಮಿಕ್ ಸೈಕಲ್ನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳ್ಬೋದು. ಓಕೆ, ಸೊ ಯಾರೆಲ್ಲ ಇದನ್ನು ಸೆಕೆಂಡ್ ಕಾರ್ಡ್ ಚೂಸ್ ಮಾಡ್ಕೊಂಡಿದ್ದೀರಾ ಅವರಿಗೆ ಏನು ಮೆಸೇಜ್ ಬರ್ತಾ ಇದೆ ಅಂತಂದರೆ, ಇದು ನೀವು ನಿಮ್ಮ ಕರಿಯರು, ಬಿಸ್ನೆಸ್ಸು, ನಿಮ್ಮ ಆಫೀಸ್ ಪಾಲಿಟಿಕ್ಸು, ಅದ್ರ ಜೊತೆಗೆ ನಿಮಗೀಗ ಅನ್ನಿಸ್ತಾ ಇದೆ ಯು ಆರ್ ವೆರಿ ಮಚ್ ಟ್ರ್ಯಾಪ್ಡ್ ಅಂತ, ಎಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತಂದು ಹೇಳಿ ನಿಮ್ಗೆ ಅರ್ಥ ಆಗುತ್ತಿಲ್ಲ. ಈಗ ನಿಮಗೊಮ್ಮೆ ಏನು ಅನಿಸ್ತತಿ ಅಂತಂತಂದರೆ ಒಂಥರ ಲ್ಯಾಕ್ ಆಫ್ ಡಿರೆಕ್ಷನ್, ಯಾವ ಕಡೆ ಹೋಗಬೇಕು ಅಥವಾ ನನ್ನ ಜೊತೆ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗವಲ್ತ. ನಿಮಗೇನು ಅನಿಸುತ್ತಂದ್ರೆ ಅಲ್ಲೇ ಅದೇ ಲೂಪ್ದೊಳಗನೆ ಸಿಕ್ಕಾಕೊಂಡೀನಿ ಅಂತ ನಿಮಗೆ ಮೇಲೆ ಅಂತ ಅನಿಸುತ್ತೆ. ನೀವೆಂಥ ಮನುಷ್ಯ ಅಂತಂತಂದರೆ ಯು ಆರ್ ವೆರಿ ಇಮೋಷ್ನಲ್, ಯು ಆರ್ ಲೈಕ್ ಅ ಹೀಲರ್. ಯು ಆರ್ ಲೈಕ್ ಅ ಹೀಲರ್. ನಿಮ್ಮ ಆಫೀಸ್ದೊಳಗಾಗಲಿ, ನಿಮ್ಮ ಫ್ರೆಂಡ್ ಸರ್ಕಲ್ದೊಳಗಾಗಲಿ ಬೇರೆಯವರ ಮನಸ್ಸಿನ ಭಾರವನ್ನು ಬರೀ ಮಾತನಾಡಿಯೇ ಕಡಿಮೆ ಮಾಡುವಂಥ ವ್ಯಕ್ತಿ. ಮತ್ತು ಹೆಂಗೈತೆ ಅಂತಂದ್ರೆ ಆ ಕಡೆ ಅಂದರೆ ಏನಂತಾರೆ ಅದಕ್ಕೆ, ಬೆಳಗಿದ್ದೆಲ್ಲ ಹಾಲು ಅಂತ ತಿಳ್ಕೊತಾರಲ್ಲ, ನಾವು ಒಂದೇ ಪಾರ್ಟ್ ನೋಡ್ತಿರ್ತೇವೆ. ಪ್ರತಿಯೊಂದು ನಾಣ್ಯಕ್ಕೂ ಎವ್ರಿ ಕಾಯಿನ್ ಹ್ಯಾಸ್ ಗೋ 2 ಫೇಸಸ್. ನೀವು ಯಾವಾಗೂ ಅಂಥದನ್ನು ವಿಚಾರ ಮಾಡುವಂಥ ಮನುಷ್ಯನೇ ಇಲ್ಲ. ನೀವು ಎಷ್ಟೆಲ್ಲ ಏನದು ವಿಚಾರ ಮಾಡಿ ಎಷ್ಟೆಲ್ಲ ಪ್ರೊಜೆಕ್ಟ್ಸನ್ನು ಏನೋ ತಯಾರು ಮಾಡಬೇಕು, ಎಲ್ಲ ಕಡೆ ಸರ್ವೆ ಮಾಡಿ ಅಂಥದ್ದನ್ನು ನೀವು ಮಾಡ್ತೀರಿ. ಆದರೆ ನಿಮಗೆ ಅನ್ನಿಸ್ತಾನೇ ಇಲ್ಲ ಕಿ ನನಗೆ ಯಾಕೋ ಇನ್ಕ್ರಿಮೆಂಟ್ ಸಿಗ್ತಾ ಇಲ್ಲ, ಅಥವಾ ನನಗೆ ಯಾಕೋ ಪ್ರಮೋಷನ್ ಸಿಗ್ತಾ ಇಲ್ಲ, ಯಾರು ಅಡ್ಡು ಬರ್ತಾ ಇದ್ದಾರೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಸದ್ಯ ನಿಮಗೆ. ಸೊ ಹೆಂಗಿದೆ ಅಂತಂದರೆ ಸಾಕಾಗೋಷ್ಟು ಕಾಂಪಿಟೇಟಿವ್ ವಿಷಯದಲ್ಲಿ ನೀವು ಪಾರಾಗಿ ಯು ಆರ್ ಆಲ್ವೇಸ್ ಟ್ರೈ ಟು ಗಿವ್ ದ ಬೆಸ್ಟ್ ಫಾರ್ ಬಿಸ್ನೆಸ್, ಕರಿಯರ್ ಆರ್ ಆಫೀಸ್. ಆದರೆ ಜನ ಹೆಂಗಿದ್ದಾರೆ ಗೊತ್ತಾ, ನೀವು ಏನು ನಿಮ್ಮ ಮೆತ್ತನೆಯ ಸ್ವಭಾವ ಅಂತಂತ ಅನ್ಕೊಡ್ರಿ, ಅಥವಾ ಕುತಂತ್ರವನ್ನು ಅರಿಲಾರದೆ ಇರುವಂಥ ಸ್ವಭಾವ ನಿಮ್ದು ಅನ್ಕೊಡ್ರಿ, ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಅದರದ್ದು ಬೆನಿಫಿಟ್ ತೊಗೊಳಕತ್ತಾರೆ. ಅವ್ರಿಗೆ ತಲೆ ಒಂದೇ ಇರ್ತೈತಿ, ಏನು ಅಂತಂತಂದ್ರೆ ನಿಮ್ಮ ಜೀವನದಲ್ಲಿ ಪ್ರೋಗ್ರೆಸ್ ಕಾಣಬಾರ್ದು. ಸಿ ದಿಸ್ ವಾಟ್ ಶೋಸ್ ದಿಸ್ ಶೋಸ್ ಎಕ್ಸ್ಪ್ಯಾನ್ಷನ್.
ಇದೇನು ಅಂತಂತಂದರೆ ನಿಮಗೇನು ಅನಿಸುತ್ತೆ ಅಂತಂದ್ರೆ ಓ ಆ ಕಡೆ ಸೈಡ್ ಹುಲ್ಲು ಜಾಸ್ತಿ ಗ್ರೀನ್ ಇದೆ ಏನೋ ಅಂತ. ಬಟ್ ನೀವು ಈ ಕಡೆ ನಿಂತೀರಿ, ನಿಮಗೆ ಗೊತ್ತಿಲ್ಲ ಅಂದ್ರೆ ಆ ಕಡೆದೆಲ್ಲ ಚಲೋ ಐತಿ ಅಂತ ನಿಮಗೆ ಅನಿಸ್ತದೆ. ಬಟ್ ನೋ, ನಿಮಗೇನು ಅಂತಂದ್ರೆ ನೀವು ಎಗ್ಗು ಸೆಗ್ಗು ಇಲ್ಲದೇ ಬೇರೆಯವ್ರಿಗೆ ನಿಮ್ಮ ಎಲ್ಲ ವಿಷಯಗಳನ್ನು ನೀವು ಹೇಳ್ಕೊತೀರಿ. ನಿಮ್ಮ ಆಫೀಸ್ ವಿಷಯ ಆಗಲಿ, ನಿಮ್ಮ ಪ್ರೊಫೆಷನಲ್ ವಿಷಯ ಆಗಲಿ, ಬಿಸ್ನೆಸ್ದಾಗಲಿ ನೀವೇನಾದರೂ ಹೇಳ್ಕೊತೀರಿ. ಆದರೆ ಜನ ಹೆಂಗೆ ಅದಾರ ಅಂತಂತಂದ್ರೆ ಅದನ್ನು ಅವ್ರು ಕಾಂಪಿಟೇಷನ್ ಅಂತೇಳಿ ತಗೋತಾರೆ. ಅವ್ರು ಯಾವಾಗಿದ್ರು ಏನು ಮಾಡ್ತಾರೆ ಅಂತಾರೆ, ಅವ್ರು ನೀವೇನಾದರೂ ಅವ್ರಿಗೆ ಕೇಳಕ್ಕೆ ಹೋದ್ರೆ ಅವ್ರು ಯಾವಾಗೂ ನಿಮ್ಮನ್ನು ಸರಿ ಹಿಂಗೆ ಗೈಡ್ ಮಾಡೋಂಗಿಲ್ಲ. ನಿಮ್ಮನ್ನು ಯಾವಾಗಿದ್ರು ಅವ್ರು ಸಿಕ್ಕಾಕಿಸ್ತಾರೆ ಆ ಲೂಪ್ದೊಳಗೆ. ನೀವು ಅದನ್ನ ವಿಚಾರ ಮಾಡ್ಕೊತ ಇರೋದು, ಓ ಯಾಕೆ ಆಗ್ತಾಯಿಲ್ಲ ಅನ್ನೈ. ಅವ್ರು ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಒಂಥರ ಬ್ಯಾಕ್ ಬಿಚ್ಚಿಂಗ್ ಅನ್ರಿ, ಈ ಥರ ಏನಾದರೂ ನಿಮ್ಮ ಬೆನ್ನ ಹಿಂದೆ ಕುತಂತ್ರ ಮಾಡ್ತಾ ಇದ್ದಾರೆ ಈ ಜನ. ನಿಮ್ಮ ಟ್ರೂ ಪೊಟೆನ್ಷಿಯಲ್ ಏನಿದೆಯಲ್ಲ ಅದರಿಂದ ನೀವು ನಿಮ್ಮ ಜೀವನ ಎಕ್ಸ್ಪಾಂಡ್ ಆಗಬಾರ್ದು, ನಿಮ್ಮ ಜೀವನ ಎಕ್ಸ್ಪಾಂಡ್ ಆಗಬಾರ್ದು. ನಿಮ್ಮ ವ್ಯಾವಹಾರಿಕ ಜೀವನ ಅನ್ರಿ, ಅಥವಾ ನಿಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟದ್ದು, ಅಥವಾ ನಿಮ್ಮ ಆಫೀಸ್ ವರ್ಕು, ಅಥವಾ ನಿಮ್ಮ ಜೀವನದಲ್ಲಿ ನೀವು ಏಳಿಗೆ ಆಗಬಾರ್ದು ಅನ್ನುವಂಥದ್ದು ಇವ್ರದ್ದು ಒಂದೇ ವಿಷಯ. ಅಂದರೆ ಯಾವಾಗಲೂ ಅವ್ರೇನಂತಿರ್ತಾರೆ ಅಂದರೆ, ಜಾಯ್ ಹಮಾರೆ ಸಾಥಿ ರೇನೋದೋನ ಹಾಗೆ ಕ್ಯೂ ಜಾಯ್. ಹೆಂಗೆ ಅನಿಸುತ್ತೆ ಅಂತಂದ್ರೆ ಇವ್ರಿಗೆಲ್ಲ ಒಂಥರ ಹೊಟ್ಟೆ ಕಿಚ್ಚು. ಅವ್ರೇನಾದರೂ ಮುಂದೆ ಹೋದರೆ ಹೇಗೆ, ಮುಂದೆ ಹೋಗೋಕೆ ನೀವು ಮುಂದೆ ನೀವು ಹೋಗಬೇಕು ಅಂತ ಅವ್ರಿಗೊಂದು ಚೂರು ಅಂತಂತ ಅನ್ಸಂಗಿಲ್ಲ. ಅವ್ರು ಯಾವಾಗಿದ್ದರೂ ನಿಮ್ಮ ಹಿಂದಿನ ಕುತಂತ್ರ ಮಾಡ್ತಿರ್ತಾರೆ. ಅದಕ್ಕೆ ಯಾವತ್ತಿದ್ರೂ ನೀವು ನಿಮ್ಮ ಹತ್ರ ಇರುವಂಥ ಯಾವುದೇ ವಿಷಯಗಳನ್ನು ಅಥವಾ ಯಾವುದೇ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ರೆ ನೀವು ಬಿಲ್ಕುಲ್ ಆ ಗುಟ್ಟು ಬಿಟ್ಟು ಕೊಡಬೇಡಿ. ನಿಮ್ಮ ಆಸ್ಪಾಸ್ ಎಷ್ಟು ಜನ ಅದಾರಲ್ಲ, ಅವ್ರು ಯಾರು ನಿಮ್ಮ ಹಿತ ಬಯಸಲ್ಲ. ನೀವು ಜೀವನದಲ್ಲಿ ಮುಂದೆ ಹೋಗೋದು ಅವ್ರಿಗೊಂಚೂರೂ ಇಷ್ಟ ಇಲ್ಲ. ಇದು ಒಂಥರದ ಕಾರ್ಮಿಕ್ ಸೈಕಲ್ಲೇ. ಹೋದ ಲೈಫ್ದೊಳಗೆ ನೀವೇನಾದರೂ ಅವ್ರಿಗೆ ಮಾಡಿರಬೇಕು, ನಾವೇನಾದರೂ ಅದನ್ನು ಮಾಡಿದರೆ ಈ ಸರ್ತಿ ಏನಾಗಿರ್ತಾರೆ ಅಂತಂದ್ರೆ ಅವ್ರು ಅಗದಿ ನಮ್ಮ ಸಂಬಂಧಿಕರೇ, ನಮ್ಮ ಅಗದಿ ಹತ್ತಿರ ಇರೋರನ್ನ ಆಗಿ ಬರ್ತಾರೆ. ಯಾಕಂತಂದ್ರೆ ಅವ್ರ ಜೊತೆ ನಮಗೆ ಕನೆಕ್ಷನ್ ಬರಬೇಕಲ್ಲ, ಅದಕ್ಕೆ ಹೇಳ್ತಾಳೆ ಕಾರ್ಮಿಕ್ ಸೈಕಲ್ ಅಂತಂದೇಳಿ. ಲಾಸ್ಟ್ ಪ್ರೀವಿಯಸ್ ಬರ್ತ್ದೊಳಗೆ ನೀವೇನಾದರೂ ಯಾರಿಗಾದರೂ ಮಾಡಿದರೆ ಅವರೇ ನಿಮ್ಮ ಫ್ರೆಂಡ್ಸಾಗಿ ಬಂದಿರ್ತಾರೆ. ಈ ಕಾರ್ಮಿಕ್ ಸೈಕಲ್ ಹೆಂಗಿರ್ತಾವ ಅಂತಂತಂದ್ರೆ ತಂದೆ ಮಗ ಆಗ್ತಿರೋದಿಲ್ಲ, ತಾಯಿಗೆ ಮಗ ಆಗ್ತಿರೋದಿಲ್ಲ. ಯಾಕಂತಂತಂದ್ರೆ ಅವರಿಬ್ಬರು ಬದ್ಧ ವೈರ್ಯಗಳು. ಅದಕ್ಕೆ ಅವ್ರು ಡೈಲಿ ಅವ್ರು ಬಡದಾಡಬೇಕಲ್ಲ. ದೇವ್ರು ಏನು ಮಾಡ್ತಾನಂದ್ರೆ ಒಬ್ಬರನ್ನು ಒಂದ ಮನೆ ಹುಡ್ಸತ್ತ, ನಾವು ದಿನ ಬಡದಾಡ್ರಿ ನೀವಿಲ್ಲ ಅಂತಂದು ಹೇಳಿ. ಸೊ ಇದು ಒಂಥರದ ಅದೇ ಲೂಪ್ ಇದೆ. ನೀವು ಈ ಲೂಪ್ದೊಳಗೆ ಸಿಕ್ಕಾಕೊಂಡಿರಿ. ನೀವೇನು ಅಂತಂತಂದರೆ ಸಾಫ್ಟ್ ಮನಸ್ಸಿರುವಂಥ ವ್ಯಕ್ತಿ, ಫ್ರೆಂಡ್ಲಿ ಆಗಿರೋದು, ಪ್ರೀತಿಯಿಂದ ಇರೋದು, ಬೇರೆಯವ್ರ ದುಃಖ ಕೇಳೋದು, ಅವ್ರಿಗೇನಾದರೂ ಹೆಲ್ಪ್ ಮಾಡೋದು, ಮಾತಿನಿಂದ ಹೆಲ್ಪ್ ಮಾಡೋದು, ಫೈನಾನ್ಷಿಯಲಿ ಹೆಲ್ಪ್ ಮಾಡೋದು. ಆದರೆ ನಿಮಗೂ ಗೊತ್ತಿಲ್ಲ ನಿಮ್ಮ ಬೆನ್ನಿಂದ ಅವ್ರು ಏನು ಮಾಡ್ತಾರೋ ಅಂತಂದು ಹೇಳಿ. ನಿಮ್ಮ ಪೊಸಿಷನ್ ಯಾವಾಗೂ ಚೇಂಜ್ ಆಗಬಾರ್ದು ಅನ್ನೋಂಥದ್ದು ಇವ್ರ ತಲೆಯೊಳಗೆ ಯಾವಾಗಿದ್ರೂ ಇರ್ತದೆ. ಸೊ ನಿಮಗೇನು ಅನಿಸುತ್ತೆ, ಇದು ಮೇಲೆ ಯಾಕೆ ರಿಪೀಟ್ ಆಗಾಕತ್ತೈತಿ, ನಾನು ಜೀವನದಲ್ಲಿ ಯಾಕೆ ಮುಂದೆ ಹೋಗ್ತಾ ಇಲ್ಲ ಅಂತಂದು ಹೇಳಿ ನಿಮಗೆ ಅನಿಸುತ್ತೆ. ಸೊ ಫ್ರೆಂಡ್ಸ್ ಆರ್ ದ ರೀಸನ್. ನೀವು ಎಗ್ಗು ಸೆಗ್ಗು ಇಲ್ಲದೆ ಅವ್ರಿಗೆಲ್ಲ ಬಿಟ್ಟು ಕೊಡ್ತೀರಿ. ಸೊ ಇನ್ನು ಯಾರಿಗಾದರೂ ಇದು ರೆಸೊನೇಟ್ ಆದರೆ ಅವ್ರು ಯಾರನ್ನೂ ಹತ್ರ ಸೇರಿಸ್ಕೋಬೇಡ್ರಿ. ಈಗಂತೂ ಫಸ್ಟ್ ಕ್ಲಾಸ್ ಟೈಮ್ ಐತಿ. ರಾಹು ಆ್ಯಂಡ್ ಮರ್ಕ್ರಿ ಫ್ರೆಂಡ್ಸ್. ನಿಮ್ಮ ಡಾಟಾ ಓಕೆ, ನೀವೇನಾದರೂ ಬಿಟ್ಟು ಕೊಟ್ಟರೆ ಸಾಕು, ಅದನ್ನು ಮತ್ತವ್ರು ಯೂಸ್ ಮಾಡ್ಕೋತಾರೆ. ಸೊ ಒನ್ಸ್ ಫಾರ್ ಆಲ್ ಇದರಿಂದ ನೀವು ಹೊರಗೆ ಬರಬೇಕು ಅಂತಂದ್ರೆ ಏನು ಮಾಡ್ಬೇಕಂತ ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕಷ್ಟೇ. ಮತ್ತೆ ಅದರೊಳಗೆ ಸಿಕ್ಕಾಕೋಬೇಡ್ರಿ. ಸೊ ಲೆಟಸ್ ಸಿ ಇಲ್ಲಿ ನಿಮಗೆ ಏನು ಬ್ಲಾಕ್ ಮಾಡ್ತಾ ಇದೆ ಅಂತ ಈ ಕಾರ್ಡ್ದಿಂದ ನೋಡೋಣ ಇದೇನು ಹೇಳ್ತದೆ ಅಂತೇಳಿ. ಯು ಆರ್ ಟ್ರೈಂಗ್ ಟು ಪ್ರೊಜೆಕ್ಟ್ ಅ ಪರ್ಫೆಕ್ಟ್ ಇಮೇಜ್ ಬಟ್ ಇಟ್ಸ್ ನಾಟ್ ಅ ರಿಯಲಿ ಯು. ಬಿ ಯುವರ್ ಸೆಲ್ಫ್. ಓಕೆ, ನನಗನ್ಸಿದ ಮಟ್ಟಿಗೆ ನೀವು ಹೆಂಗಿರ್ತಿರ್ಬೇಕು ಅಂತಂತಂದ್ರೆ ಯು ಆರ್ ಅಂದರೆ ಸಮಥಿಂಗ್ ಈಸ್ ಹೋಲ್ಡಿಂಗ್ ಬ್ಯಾಕ್. ಅದೇನಪ್ಪ ಅಂತಂತಂದರೆ ನಿಮ್ಮಷ್ಟಕ್ಕೆ ನೀವೇ ಇರಿ. ನೀವು ಹೆಂಗದಿರಲ್ಲ ನೀವು ಹಂಗೆ ಪ್ರೊಜೆಕ್ಟ್ ಮಾಡ್ಕೊಡ್ರಿ. ನೀವು ಏನಿಲ್ಲಲ್ಲ ಅದನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ನಮ್ಮವರೇ ಅಂತಂದು ತಿಳ್ಕೊಂಡು ನಿಮಗೇನು ಅನ್ನಿಸ್ತಿರ್ಬೋದು, ಎಲ್ಲರೂ ನನ್ನನ್ನು ವಾವ ಮಾಡಲಿ, ನೀವು ಒಳ್ಳೆ ಪೋಸ್ಟ್ನೊಳಗಿದ್ರಿ, ನೀವು ಮೇಲಿನ ಪೋಸ್ಟ್ನಾಗಿದ್ರಿ ಅಂತಂದರೆ ನನ್ನ ಕೈ ಕಡೆ ಕೆಲಸ ಮಾಡೋರೆಲ್ಲರೂ ನನಗೆ ಭಾಳ ಏನು ಅನ್ಬೇಕು, ಶಬಾಷ್ ಅನ್ಬೇಕು ಅಂತೇಳಿ ನಿಮ್ಮ ತಲೆಯಾಗ ಏನಾದರೂ ಅಂಥದ್ದು ವಿಷಯ ಇರ್ಬೋದು.
ನಿಮ್ಮನ್ನು ನೀವು ಆ ಥರ ಏನಾದರೂ ಪ್ರೊಜೆಕ್ಟ್ ಮಾಡ್ಕೊಂಡು ಅಂದ್ರೆ ನಿಮ್ಮನ್ನು ನೀವು ಪರ್ಫೆಕ್ಟ್ ಅಂತಂದು ಹೇಳಿ ಮಂದಿ ಮುಂದೆ ನೀವು ಪ್ರೆಸೆಂಟ್ ಮಾಡಬೇಕು ಅಂತ ನೀವು ಅನ್ಕೋತಿರ್ಬೋದು. ಆದರೆ ಹೆಂಗಂತಂತಂದ್ರೆ ಆ ಮಾಡ್ಕೊಳ್ಳೋ ಗದ್ದಲದೊಳಗೆ ನೀವೆಲ್ಲ ಹೇಳಿಬಿಡ್ತೀರಿ ಅವ್ರಿಗೆ. ಅವ್ರು ಹೇಳಿಬಿಡ್ತೀರಿ, ಅವ್ರು ಅದ್ರದ್ದೆಲ್ಲ ಏನು ಮಾಡ್ತಾರೆ ಅಂತಂದ್ರೆ ಉಲ್ಟಾ ಫಾಯ್ದಾ ತೊಗೋತಾರೆ. ಸೊ ಅದಕ್ಕೆ ಹೆಂಗಂತಂದ್ರೆ ನೋಡಿರಿ, ಅದಕ್ಕೆ ಹೇಳ್ತಾರೆ ನಾವು ಯಾವ ಸೀಟ್ನೊಳಗೆ ಇರ್ತೇವಲ್ಲ ಆ ಸೀಟಿಗೆ ತಕ್ಕಂಥ ಕೆಲಸ ಮಾಡ್ಬೇಕಷ್ಟೇ ನಾವು. ಡೋಂಟ್ ಎಕ್ಸ್ಪೆಕ್ಟ್ ಟೂ ಮಚ್ ಫ್ರಮ್ ಅದರ್ಸ್. ಎಲ್ಲರೂ ನಿಮ್ಮದು ಏಳಿಗೆಯನ್ನೇ ಬಯಸಂಗಿಲ್ಲ, ಎಲ್ಲರೂ ನಿಮಗೆ ಒಳ್ಳೆಯದನ್ನೇ ಬಯಸಂಗಿಲ್ಲ. Your fear of being hurt has made you retreat. It's time to get out and try again. ಈಗ ನಿಮಗೆ ಅವ್ರು ಏನಾದರೂ ಮಾಡಿದ್ರದಿಂದ, ಅವ್ರು ಏನಾದರೂ ನಿಮ್ಮ ಫ್ರೆಂಡ್ ಸರ್ಕಲ್ದೊಳಗೆ ನಿಮಗೆ ಏನಾದರೂ ಆ ಥರ ಮಾಡಿದರೆ, ಅದರಿಂದ ನಿಮಗೆ ಏನಾದರೂ ಈಗ ಮತ್ತೆ ಪ್ರಾಬ್ಲಮ್ ಆಗಿದ್ದರೆ ಎಷ್ಟಾಗತ್ತಾರೆ ಇದರಿಂದ ಹೊರಗೆ ಬರೋಕೆ ನೋಡಿರಿ. ಹೊರಗೆ ಬಂದು ನೀವು ಹೆಂಗದಿರಲ್ಲ ನಿಮ್ಮನ್ನು ನೀವು ಹಾಗೇ ಪ್ರೆಸೆಂಟ್ ಮಾಡ್ಕೊಳಕ್ಕೆ ನೋಡಿರಿ. ಅಂದರೆ ಇನ್ ಕೇಸ್ ನೀವು ಬಾಸ್ ಆಗಿ ಕೆಲಸ ಮಾಡ್ತಿದ್ರೆ ನಿಮ್ಮ ಆಫೀಸ್ನಲ್ಲಿ ನೀವು ಬಾಸ್ ಆಗೇ ಇರಿ. ಯಾಕಂದ್ರೆ ಪ್ರತಿಯೊಂದು ಸೀಟಿಗೂ ಒಂದು ವ್ಯಾಲ್ಯೂ ಅಂತ ಇರ್ತೈತಿ. ನಾವು ಅಲ್ಲಿವರೆಗೂ ಅಷ್ಟೇ ಅದನ್ನು ಏನಂತಾರೆ ಆ ಲೆವೆಲ್ ಅಲ್ಲಿವರೆಗೂ ಅಷ್ಟೇ ಬೆಳೆಸ್ಕೋಬೇಕು. ಅದಕ್ಕಿಂತ ಹೆಚ್ಚಿಗೆ ನೀವು ಅವ್ರ ಜೊತೆ ಬೆರಿಲಿಕ್ಕೆ ಹೋಗಬೇಡಿ ಅಂತ. ಓಕೆ, ಈಗ ನಿಮ್ಮ ಮತ್ತೆ ಅನ್ನಿಸ್ತಿರ್ಬೋದು, ಮತ್ತೇನಾದರೂ ಇವ್ರು ಏನಾದರೂ ಮಾಡ್ತಾರಾ ಹಾಗೆ ಹೀಗೆ ನಿಮ್ಮ ತಲೆಯೊಳಗೆ ಏನಾದರೂ ಈಗ ವಿಚಾರ ಬರ್ತಿರ್ಬೋದು. ಈಗ ನೀವು ಮನಸ್ಸು ಮಾಡಿದರೆ ಶಿ ಈಸ್ ಗೋಯಿಂಗ್ ಟು ಬ್ರೇಕ್ ದಿಸ್ ಲೂಪ್. ಅದಕ್ಕೆ ನಿಮ್ಗೆ ಏನು ಹೇಳ್ತಾ ಇದೆ ಯೂನಿವರ್ಸ್, ಏನು ಹೇಳ್ತಾ ಇದೆ ನಿಮಗಂತಂದ್ರೆ, ನಾವು ನಿಮಗೆ ಯಾವ ಸೀಟ್ ಕೊಟ್ಟೇವಲ್ಲ ಆ ಸೀಟಿಗೆ ತಕ್ಕಂತೆ ಇರಿ ಇಷ್ಟೇ. ಓಕೆ, ನನಗೆ ಅನಿಸಿದ ಮಟ್ಟಿಗೆ ನೀವು ಜಾಸ್ತಿನೇ ಬೆರಿತೀರಿ ಅಥವಾ ಜಾಸ್ತಿನೇ ಎಲ್ಲ ಮಂದಿ ಹೇಳ್ಕೊಡ್ತೀರಿ ಅಂತ ನಿಮಗೆಲ್ಲೋ ಅನ್ನಿಸ್ತಿರ್ಬೋದು. ಹಂಗೆ ನನ್ನನ್ನು ನಾನು ಆ ಥರ ಪ್ರೆಸೆಂಟ್ ಮಾಡಿದರೆ ಜನ ನನಗೆ ಜಾಸ್ತಿ ಒಳ್ಳೆಯವನು ಅಂತಾರ ಅಂತ ನಿಮಗೇನಾದರೂ ನಿಮ್ಮ ಮನಸ್ಸಿನೊಳಗೆ ಇರ್ಬೋದು. ನೀಡ್ ಕಾಮ್ನೆಸ್ ಆ್ಯಂಡ್ ಪೇಷನ್ಸ್. ಓಕೆ, ಪೇಷಂಟ್ಲಿ ಯು ಥಿಂಕ್ ಅಬೌಟ್ ದಿಸ್. ಯಾಕಂದ್ರೆ ಹೆಂಗಿರ್ತೈತಿ, ಒಂದು ಸರ್ಕಲ್ದೊಳಗೆ ನಾವು ಫ್ರೆಂಡ್ಸನ್ನು ನಾವು ಕಲೆಕ್ಟ್ ಮಾಡಿದ್ಮೇಲೆ ಅವ್ರನ್ನ ಬಿಡೋದೂ ಒಂದು ಸ್ವಲ್ಪ ಪ್ರಾಬ್ಲಮ್. ಓಕೆ, ಮ್ಯಾನಿಫೆಸ್ಟ್ ಯುವರ್ ಗೋಲ್ಸ್. ಈಗ ನೀವು ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಗೋಲ್ಸ್ ಏನದಾವಲ್ಲ ಅದ್ರ ಮೇಲೆ. ನನಗೆ ಹರ್ಟ್ ಆಯಿತು ಅಥವಾ ನನಗೆ ಆ ಕೆಲಸ ನಂದು ಆಗಲಿಲ್ಲ, ಮಾಡಲಿಲ್ಲ, ಆಫೀಸ್ದೊಳಗೆ ನನಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಅವನ್ನೇನು ಮಾಡೋಕ್ಕೆ ಹೋಗ್ಬೇಡ್ರಿ, ಅದನ್ನೇನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಗೋಲ್ಸನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಕಡೆ ನಿಮ್ಮ ಶಕ್ತಿಯನ್ನು ಉಪಯೋಗಿಸಿ. ಓಕೆ, ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರಬಹುದು. ಇಷ್ಟ ಆಗಿದ್ದರೆ ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಯಾರೆಲ್ಲ ತಾವು ಥರ್ಡ್ ಕಾರ್ಡ್ ಚೂಸ್ ಮಾಡಿದ್ರಿ ಅದರೇನಿದೆ, ಬಂಧನ ಛೇದಿನಿ ಅಂತ. ಐ ಬ್ರೇಕ್ ಆಲ್ ಚೈನ್ಸ್, ನಥಿಂಗ್ ಬೈಂಡ್ಸ್ ಯು ಅನ್ಲೆಸ್ ಯು ಬಿಲೀವ್ ಇಟ್ ಡಸ್. ನಮ್ಮನ್ನು ನಾವು ಅತಿಯಾಗಿ ನಂಬುದಕ್ಕೆ ಎಲ್ಲರೂ ಸಿಕ್ಕಾಕೊಂಡಿರ್ತೇವೆ. ಅದು ನಮ್ದು ಇಲ್ಯೂಷನೂ ಇರ್ಬೋದು. ಖಾಲಿ ಈಸ್ ಹಿಯರ್ ಟು ಕಟ್ ಥ್ರೂ ಇಲ್ಯೂಷನ್. ಭ್ರಮೆ ಇರ್ಬೋದು ನಮಗೆ ಕೆಲವೊಂದು ಸರ್ತಿ. ವಾಟ್ ಯು ಥಿಂಕ್ ಈಸ್ ಅ ಬ್ಲಾಕ್ ಮೇ ಬಿ ಅ ಚಾಯ್ಸ್. ಓಕೆ, ಅದು ಏನು ಅಂತ ನೋಡೋಣ. ನೀವು ಕಾಳಿಕಾದೇವಿನ ನಂಬುತ್ತಿದ್ದರೆ, ಅದೊಂದೊಳ್ಳೆ ಭ್ರಮೆ ಆಗಿದ್ದರೆ ನಿಮಗೆ ಅಕ್ಕಿ ಹೇಳ್ತಾಳೆ ಏನದು. ಸೊ ಯಾರೆಲ್ಲ ಈ ಥರ್ಡ್ ಕಾರ್ಡ್ ಚೂಸ್ ಮಾಡಿದ್ರಲ್ಲ ಅವರಿಗೆ ಐ ಬ್ರೇಕ್ ಆಲ್ ಚೈನ್ಸ್. ಓಕೆ, ನೋಡಿ ಇಲ್ಲಿರೋ ರೀಡಿಂಗ್ ಏನು ಅಂತಂತಂದರೆ, ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯುವರ್ ಫ್ರೆಂಡ್ಸ್. ಓಕೆ, ನಿಮ್ದು ಹೆಂಗೆ ಅವ್ರಿಗೆ ಗೊತ್ತೈತಿ, ಯು ಆರ್ ಫೈನಾನ್ಷಿಯಲಿ ಸ್ಟೇಬಲ್, ಯು ಆರ್ ವೆರಿ ಅಟ್ರಾಕ್ಟಿವ್. ನಿಮ್ಮ ಜೊತೆ ಇದ್ದರೆ ಅವ್ರದ್ದೆಲ್ಲ ಕೆಲಸ ಆಗ್ತೈತೆ ಅಂತಂದು ಹೇಳಿ ಗೊತ್ತೈತಿ. ಅಂದ್ರೆ ಅವ್ರು ಯಾವಾಗಿದ್ರೂ ಪ್ರಾಫಿಟ್ ಸೈಡ್ದಾಗ ಇರ್ತಾರಂತಂದು ಹೇಳಿ ಗೊತ್ತೈತಿ.
ಅವ್ರು ನಿಮ್ಗೆ ಯೂಸ್ ತೊಗೊಳಕತ್ತಾರ ಅಂತ ಅವ್ರಿಗೆ ಗೊತ್ತೈತಿ, ಆದ್ರೆ ನಿಮಗೆ ಗೊತ್ತಿಲ್ಲ. ನೀವು ಒಳಗಿಂದೊಳಗೆ ಎಲ್ಲೋ ನಿಮಗೆ ಬೇಜಾರಾಗಿರ್ತೈತಿ. ಏನು ನಾನು ಇದ್ರ ಸಲುವಾಗಿ ಎಷ್ಟೆಲ್ಲ ಇನ್ವೆಸ್ಟ್ ಅಂತಂದ್ರೆ ನಾ ಹೊರಗೆ ಹೋದಾಗೆಲ್ಲ ನೀವೇ ದುಡ್ಡು ಕೊಡ್ತಿರ್ಬೋದು, ಮಾಡ್ತಿರ್ಬೋದು. ಆಮೇಲೆ ಈ ಅಂದರೆ ಎಲ್ಲರ ಹೊರಗೆ ಔಟಿಂಗ್ ಅದು ಹೋದಾಗದು ಅವ್ರ ಬಿಲ್ಸ್ ಅದು ಎಲ್ಲ ನೀವೇ ಕೊಡ್ತಿರ್ಬೋದು. ಯಾಕಂದ್ರೆ ಅವ್ರಿಗೂ ಗೊತ್ತೈತಿ ನೀವು ರಿಚ್ ಅದಿರಿ, ನೀವು ಫೈನಾನ್ಷಿಯಲಿ ಸ್ಟೇಬಲ್ ಅದಿರಿ ಅಂತಂದು ಹೇಳಿ. ನಿಮಗೇನು ಅನಿಸ್ತತಿ ಅಂತಂತಂದ್ರೆ ನಾ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತೇನೆ, ದುಡ್ಡು ಇನ್ವೆಸ್ಟ್ ಮಾಡ್ತೇನೆ, ಎನರ್ಜಿ ಇನ್ವೆಸ್ಟ್ ಮಾಡ್ತೇನೆ, ಬಟ್ ನನಗೆ ಇವ್ರ ಜೊತೆ ಸ್ಯಾಟಿಸ್ಫ್ಯಾಕ್ಷನ್ ಯಾಕಿಲ್ಲ ಅಂತ. ಯು ಆರ್ ಇಮೋಷ್ನಲ್ ಬಟ್ ಯು ಆರ್ ನಾಟ್ ಥಿಂಕಿಂಗ್ ಪ್ರಾಕ್ಟಿಕಲಿ. ಯಾಕಂತಂದ್ರೆ ಅವ್ರಿಗೆ ಗೊತ್ತು ನಿಮ್ಮ ಜೊತೆ ಇದ್ದರೆ ಫಾಯ್ದಾ ಐತಂತಂದು ಹೇಳಿ. ಆದ್ರೆ ನಿಮಗೆ ಗೊತ್ತಿಲ್ಲ, ನೀವು ಅವ್ರಿಗೆ ಫಾಯ್ದಾ ಮಾಡಾಕತ್ತೀರಿ, ನೀವು ನಿಮಗೆ ನುಕ್ಸಾನ್ ಮಾಡಾಕತ್ತೀರಿ, ನಿಮ್ದು ಎನರ್ಜಿನೂ ವೇಸ್ಟ್ ಆಗತ್ತಿ, ನಿಮ್ಮ ಟೈಮು ವೇಸ್ಟ್ ಆಗಕತ್ತೈತಿ ಅಂತಂದು ಹೇಳಿ. ಓಕೆ, ಇಲ್ಲಿ ಕಾರ್ಡ್ ಏನು ಹೇಳ್ತೈತಿ ನಿಮಗಂತಂತಂದ್ರೆ ಎಷ್ಟಾಗ್ತೈತೆ ಅಷ್ಟೇ ಇಂಥ ಸ್ವಾರ್ಥಿ ಮನುಷ್ಯರಿಂದ ನೀವು ಸ್ವಲ್ಪ ದೂರವಾಗಿ ನಿಮಗೇನು ನನಗನ್ಸಿದ ಮಟ್ಟಿಗೆ ನಿಮಗೆ ಮನೆಯೊಳಗೆ ನಿಮಗೆ ಮನೆ ಕಡೆ ಲಕ್ಷ ಕಡಿಮೆ. ಮನೆ ಕಡೆ ಲಕ್ಷ ಕಡಿಮೆ, ವೆದರ್ ಯು ಆರ್ ಮೇಲ್ ಆರ್ ಫಿಮೇಲ್, ಮನೆ ಕಡೆ ಲಕ್ಷ ಕಡಿಮೆ ನಿಮಗೆ. ಬಟ್ ನಿಮ್ಮದು ಮನೆತನ ಚಲೋ ಐತಿ, ದೊಡ್ಡದೈತಿ. ಅಂದರೆ ಎಷ್ಟೋ ಹಿಂಗೆ ಜನ್ರೇಷನ್ಸ್ ಬಂದಾವೆ ಅಂದ್ರೆ ಇನ್ಹೆರಿಟೆನ್ಸ್ದಾಗೂ ಸಾಕಾಗುವಷ್ಟೈತಿ. ದೇವ್ರು ಯಾರಿಗೆ ಏನೆಲ್ಲ ಕೊಟ್ಟು ಬಿಡ್ಬೇಕಲ್ಲ ಅಷ್ಟೆಲ್ಲ ನಿಮಗೆ ಕೊಟ್ಟಾನವ. ಬಟ್ ನಿಮಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ಓಕೆ, ಸೊ ಅದಕ್ಕೆ ಏನು ಹೇಳಕತ್ತಾರ ಅಂತಂತಂದ್ರೆ ಇಲ್ಲಿಂದ ಎಷ್ಟು ಆಕತಿ ಅಷ್ಟು ಲಘು ನೀವು ಇಲ್ಲಿಂದ ಮೂವ್ ಆಗ್ರಿ ಅಂತ ಹೇಳಕತ್ತೈತಿ. ಸಿಚುವೇಶನ್ ಈಗ ಸದ್ಯ ನೀವು ವಿಚಾರ ಮಾಡ್ಬೇಕು, ಸ್ವಲ್ಪ ಶಾಂತ ಆಗಬೇಕು, ಸ್ವಲ್ಪ ವಿಚಾರ ಮಾಡಬೇಕು. ಜೀವನದೊಳಗೆ ಬರೀ ಇಮೋಷ್ನಲ್ ಆದ್ರೆ ನಡೆಯಂಗಿಲ್ಲ, ಸ್ವಲ್ಪ ಪ್ರಾಕ್ಟಿಕ್ಯಾಲಿಟಿನೂ ಬೇಕು. ಪ್ರಾಕ್ಟಿಕ್ಯಾಲಿಟಿ ಆಗಲಿ, ಲಾಜಿಕ್ ಅನ್ರಿ, ಇಮೋಷನ್ಸ್ ಅನ್ರಿ, ಇವನ್ನೆಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ನಡಿಬೇಕು. ನೀವು ಹಂಗೆ ಮಾಡ್ತಾ ಇಲ್ಲ. ನಿಮ್ಮದು ಕಾನ್ಸಂಟ್ರೇಷನ್ನು ಜಾಸ್ತಿ ಬರೀ ಫ್ರೆಂಡ್ಶಿಪ್ ಕಡೆ ಚಿಲ್ ಮಾಡೋದು ಅದ್ರ ಕಡೆ ನಿಮಗೆ ಜಾಸ್ತಿ ಇದೆ. ಅವ್ರಿಗೆ ಗೊತ್ತು ಯು ಆರ್ ಲೈಕ್ ಅ ಮೆಜಿಷಿಯನ್, ನೀವು ಯು ಆರ್ ಅ ವೆರಿ ರಿಸೋರ್ಸ್ಫುಲ್ ಪರ್ಸನ್ ಅಂತ ಅವ್ರಿಗೆ ಗೊತ್ತು, ನಿಮ್ಮ ಹತ್ರ ಎಲ್ಲ ಇದೆ ಅಂತ. ಆದರೆ ಅವ್ರಿಗೆ ಬೆನಿಫಿಟ್ ಇದೆ, ನಿಮಗೇನು ಬೆನಿಫಿಟ್ ಇಲ್ಲ. ಎಷ್ಟೋ ಜನ ಮಾಡ್ತಾರೆ ಇಂಥವ್ರ ಫ್ರೆಂಡ್ಸ್, ಎಷ್ಟೋ ಸರ್ತೆ ಹೋದಾಗ ಯಾರೂ ಪರ್ಸ ತೆಗಿಯಂಗಿಲ್ಲ. ಅವ್ರಿಗೆ ಗೊತ್ತಿರ್ತೈತಿ ಮುಂದಿನವ್ರು ಕೊಡ್ತಾರಲ್ಲ, ಕೊಟ್ಟು ಬಿಡಲಿ ಅಂತಂದು ಹೇಳಿ. ಇಲ್ಲೇನೂ ಸೇಮ್ ಸಿಚುವೇಶನ್. ಅದಕ್ಕೆ ಏನು ಹೇಳಾಕತ್ತೈತಿ ಇಲ್ಲಿ ಕಾರ್ಡ್ ನಿಮಗಂತಂದ್ರೆ ನೀವು ಅವ್ರಿಗೆ ಅಂಟ್ಕೊಂಡಿರಿ ಹೊರತಾಗಿ ಅವ್ರು ನಿಮ್ಗೆ ಅಂಟ್ಕೊಂಡಿಲ್ಲ. ನೀವು ಬಿಟ್ಟರೆ ಅವ್ರನ್ನ ನಿಮ್ಮತ್ತವ್ರನ್ನ ಮತ್ತೆ ಯಾರನ್ನಾದ್ರೂ ಹುಡ್ಕೊತಾರೆ ಅವರು. ಸೊ ದಿಸ್ ಈಸ್ ಯುವರ್ ಚಾಯ್ಸ್. ನಿಮಗೆ ಅವರು ಬೇಕು ಅಂತ ಹೇಳಿ ನೀವು ಅವರು ಸುತ್ತಮುತ್ತ ಇರೋದಷ್ಟೇ. ಅದಕ್ಕೆ ಈ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ ಎಲ್ಲಿವರೆಗೂ ನೀನು ಅವ್ರ ಜೊತೆ ಅದೆಯೋ ಅವ್ರು ನಿನ್ನ ಜೊತೆಗಿರ್ತಾರೆ. ಯಾವಾಗ ನೀವು ಅವ್ರನ್ನ ಬಿಡ್ತೀವೋ ಅವರು ನಿನ್ನ ಬಿಟ್ಟು ಹೋಗ್ತಾರೆ. ಸೊ ಅದಕ್ಕೆ ಈಗ ನಿಮ್ಗೆ ಏನು ಹೇಳತ್ತಿ ಅಂತಂತಂದ್ರೆ ಈಗಿರೋ ಅಂಥ ಟೈಮು, ಈಗಿರೋ ಅಂಥ ಎನರ್ಜಿ ನೀವು ನಿಮ್ಮ ಮನೆಯ ಕಡೆ ಕೊಡ್ರಿ, ನಿಮ್ಮ ರಕ್ತ ಸಂಬಂಧಗಳಿಗೆ ಕೊಡ್ರಿ. ಎಲ್ಲಿ ನೀವು ಟೈಮು ಎನರ್ಜಿ ಇನ್ವೆಸ್ಟ್ ಮಾಡಿದರೆ ಅದು ಫ್ರೂಟ್ಫುಲ್ ಆಗುವಂಥದ್ದು, 1ಕ್ಕೆ 4 ಏನಾದರೂ ನಿಮಗೆ ಹೆಚ್ಚಿಗೆ ಸಿಗುವಂಥದ್ದು ಎಲ್ಲೈತಲ್ಲ ನಿಮಗೆ ಅಲ್ಲಿ ಎನರ್ಜಿ ಇನ್ವೆಸ್ಟ್ ಮಾಡೋಕೆ ದೇವಿ ಹೇಳಾಕತ್ತಾವ. ಈಗೇನಾದರೂ ನೀವು ಮೆಂಟಲಿ ಭಾಳ ಅಪ್ಸೆಟ್ ಇರ್ಬೋದು. ಈಗ ಸದ್ಯ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಅನ್ನಿಸ್ತತಿ, ನನಗೆ ಯಾಕೋ ಸ್ವಲ್ಪ ಎಲ್ಲೋ ಅಂದ್ರೆ ನನಗೆ ಎಷ್ಟು ಬೇಕು. ಈವನ್ ಯು ಆರ್ ಎಕ್ಸ್ಪೆಕ್ಟಿಂಗ್, ದ ಪರ್ಸನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾನಲ್ಲ ಅವಾಗ ಹರ್ಟ್ ಆಗೋದು ನ್ಯಾಚುರಲಿ. ಬಟ್ ಯು ಆರ್ ಇನ್ ಅ ಲಾಸ್, ಬಟ್ ದೇ ಆರ್ ಇನ್ ಅ ಪ್ರಾಫಿಟ್. ಸೊ ನನಗನ್ಸಿದ ಮಟ್ಟಿಗೆ ಈಗ ನಿಮ್ಮ ಲಕ್ಷಣೂ ಸ್ವಲ್ಪ ಮನೆ ಕಡೆ ಬರ್ತಾ ಇರ್ಬೋದು. ಅದ್ರ ಜೊತೆಗೇ ಟೈಮ್ ಆಗಲಿ ರೀಡಿಂಗ್ ಆಗಲೂ ನಿಮ್ಗೆ ಹೇಳತ್ತಿ ಎಷ್ಟಾಗ್ತೈತೆ ಅಷ್ಟು ಟೈಮು ಎನರ್ಜಿ ನೀವು ನಿಮ್ಮ ಮನೆಯವ್ರ ಸಲುವಾಗಿ ಇನ್ವೆಸ್ಟ್ ಮಾಡಿರಿ, ಬೇರೆಯವ್ರ ಸಲುವಾಗಿ ಏನೂ ಇನ್ವೆಸ್ಟ್ ಮಾಡಬೇಡ್ರಿ. ಪ್ರತಿ ವಿಷಯಕ್ಕೆ ನಿಮಗೂ ಏನಾದರೂ ಅಪ್ರೂವಲ್ ಬೇಕಾಗ್ತಿರ್ಬೋದು. ಅದಕ್ಕೆ ನೀವು ಇಂಥ ಫ್ರೆಂಡ್ಸನ್ನ ಇಟ್ಕೊಂಡಿರ್ಬೋದು ಅಲ್ಲ. ಸೊ ಏನು ನಿಮ್ಮನ್ನು ಬ್ಲಾಕ್ ಮಾಡ್ತಾ ಇದೆ? ಬೀಯಿಂಗ್ ಅ ವಿಕ್ಟಿಮ್, ಯು ಫೀಲ್ ಹೆಲ್ಪ್ಲೆಸ್ ಟು ಚೇಂಜ್ ಯುವರ್ ಲವ್ ಲೈಫ್, ಬಟ್ ಯು ಕ್ಯಾನ್ ಚೇಂಜ್ ವೆನ್ ಎವರ್ ಯು ವಾಂಟ್. ನೀವು ಮನಸ್ಸು ಮಾಡ್ಬೇಕಷ್ಟೆ. ಲವ್ ಲೈಫ್ ಅಂತಂದ್ರೆ ಯಾರಾದರೂ ಪಾರ್ಟ್ನರೇ ಬೇಕಂತಂದ್ರೆ ಪಾರ್ಟ್ನರನ್ನೇ ಬೇಕು ಅಂತಂತ ಏನು ಇರಂಗಿಲ್ಲ. ಅದಕ್ಕೆ ದೇವಿನೂ ಏನು ಹೇಳಾಕತ್ತಾಳ ಅಂತಂತಂದ್ರೆ ವಾಟ್ ಯು ಥಿಂಕ್ ಈಸ್ ಅ ಬ್ಲಾಕ್ ಮೇ ಬಿ ಅ ಚಾಯ್ಸ್. ಸಿ ದಿಸ್ ಈಸ್ ಪ್ಯೂರ್ಲಿ ಯುವರ್ ಚಾಯ್ಸ್.
ಯು ವಾಂಟ್ ಟು ಬಿ ವಿತ್ ಯುವರ್ ಫ್ರೆಂಡ್ಸ್. You are waiting for love to save you, but you must stop waiting and start looking. ಓಕೆ, ಈಗ ಹೆಂಗೈತಿ ಅಂತ ನಿಮ್ಮ ಮನೆಯೊಳಗನ ಅದು ಪ್ರೀತಿ ಐತಿ, ನಿಮ್ಮನ್ನೆಲ್ಲರೂ ನಿಮ್ಮ ಮನೆಯೊಳಗನ ಪ್ರೀತಿ ಮಾಡ್ತಾರೆ ನಿಮ್ಮನ್ನು. ಆದ್ರೆ ನೀವೇನಂತಂದ್ರೆ ಆ ಪ್ರೀತಿನ ನೀವು ಹೊರಗೆ ಹುಡ್ಕೊಂಡು ಹೊಂಟಿರಿ. ಸೊ ಹೆಂಗೈತಿ ಅಂತಂದ್ರೆ ದೇವಿ ನಿಮಗೆ ಹೇಳ್ತಾಳೆ, ನೀವು ಮನೆಗೆ ಬರ್ರಿ ಈಗ ಅಂತಂದ ಕಾರಣ ನಿಮಗೆ ಅದನ್ನ ಹೇಳತ್ತೆ. ನೀವು ವಾಪಸ್ ನಿಮ್ಮ ಮನೆಗೆ ಬರ್ರಿ, ನೀವು ನಿಮ್ಮ ಫ್ಯಾಮಿಲಿ ಕಡೆ ಬರ್ರಿ. ನೀವು ಹೆಂಗಂತಂತಂದ್ರೆ ಸಿ ಯು ಆರ್ ಫ್ರಮ್ ಅ ವೆರಿ ರಿಚ್ ಫ್ಯಾಮಿಲಿ. ಇಷ್ಟೆಲ್ಲ ಸ್ಟೆಬಿಲಿಟಿ ಐತಿ ನಿಮ್ಮಲ್ಲಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಐತಿ. ಯಾವ ಥರದ ಸ್ಟೆಬಿಲಿಟಿ ಇಲ್ಲ, ಯು ಆರ್ ವೆಲ್ದಿ, ಹೆಲ್ದಿ, ಎಲ್ಲನೂ ಐತಿ ನಿಮ್ಮ ಹತ್ರ. ಸೊ ಯಾಕೆ ಬೇರೆದವ್ರ ಜೊತೆ ಅಷ್ಟೆಲ್ಲ ಬೇರೆ ಹೊರಗಡೆ ಅಲ್ಲ, ನಿಮಗೆ ಏನು ಬೇಕಾಗಿರೋದು ಮನೆಯೊಳಗೆ ಸಿಗ್ತಾ ಇಲ್ಲ ಅಂತಂದೇಳಿ ಹೊರಗೆ ಯಾಕಪ್ಪ ಹುಡ್ಕೊಂಡು ಹೋಗೋದು? ಸೊ ಅದಕ್ಕೆ ದೇವ್ರು ನಿಮ್ಮನ್ನು ಏನು ರೆಸ್ಕ್ಯೂ ಮಾಡಾಕತ್ತಾನ ಅಂತಂದ್ರೆ, ಅವರು ನಿಮ್ಮನ್ನು ಪ್ರೀತಿ ಮಾಡಲಿ ಅಂತ ನೀವು ಬಯಸ್ತೀರಿ. ಓಕೆ, ಆದರೆ ಅವ್ರ ಲೆವೆಲ್ ಅಷ್ಟಿಲ್ಲ ಗೊತ್ತಾ. ಸೊ ಪ್ರೀತಿಯನ್ನು ಹೊರಗೆ ಹುಡುಕಾಡೋಕ್ಕಿಂತ ಪ್ರೀತಿಯನ್ನು ನೀವು ನಿಮ್ಮ ಮನೆಯಲ್ಲೇ ಹುಡುಕಾಡ್ರಿ. ದಿಸ್ ಇಸ್ ನಾಟ್ ಅ ಬಿಗ್ ಇಶ್ಯೂ, ಏನೋ. ನೋಡ್ರಿ, ನಾ ಹೇಳಿದ್ದು ಎಷ್ಟು ಕರೆಕ್ಟ್ ಐತಿ. ಇಲ್ಲಿ ಈಶ್ವರನ್ ನೋಡ್ರಿ, ಇಲ್ಲಿ ಅವನು ಸಣ್ಣ ಮಗು ಆಗಿ ಹೆಂಗೆ ಕುಣಿಯಾಕತ್ತಾನ ಅಂತಂದು ಹೇಳಿ. ಈಗ ಏನಂತಂದ್ರೆ ನಿಮ್ಮ ಪರಿಸ್ಥಿತಿನೂ ಹೀಗೆ. ಆ ಫ್ರೆಂಡ್ಸೇ ಎಲ್ಲ ಅವರೇ ನನ್ನ ಜಗತ್ತು ಅಂತ. ನೀವು ಯಾರಾದರೂ ಬಹುತೇಕ ಈಗ ಕಾಲೇಜ್ ಫ್ರೆಂಡ್ಸ್ ಕಾಲೇಜಿಗೆ ಹೋಗ್ತಿರ್ಬೋದು, ಅಥವಾ ಟೀನೇಜರ್ ಇರ್ಬೋದು, ಅಥವಾ ಈಗ ಮಿಡ್ ಏಜು ಇರ್ತಾರೆ. ಈಗೇನು ಎಲ್ಲ ಥರದ ಕ್ಲಾಸ್ನೊಳಗೂ ಇವೆಲ್ಲ ನಡೀತಿರ್ತವೆ ಅಂಥವೆಲ್ಲ. ಸೊ ಎಷ್ಟು ಚಂದ ಹೇಳಕತ್ತಾರೆ ನೋಡ್ರಿ ಇಲ್ಲೇ ಶಿವ ನಿಮ್ಗೆ. ರಿಲೀಸ್ ಎಂಗ್ಸೈಟಿ, ಸ್ಟೇ ಕೂಲ್. ಎಷ್ಟು ಚಂದ ಐತೆ ನೋಡ್ರಿ ಇದು ಉತ್ತರ, ಸ್ಟೇ ಕೂಲ್. ನಿಮ್ಮ ಮಾಡರ್ನ್ ಲೈಫಿಗೆ ಸೂಟ್ ಆಗುವಂಥ ಉತ್ತರನೇ ಐತಿ. ಇವ್ರನ್ನೆಲ್ಲ ಈ ಹುಚ್ಚರನ್ನೆಲ್ಲ ಬಿಟ್ಬಿಟ್ಟು ನೀವು ಆರಾಮಾಗಿ ಅಡ್ಡಾಡಬಹುದು. ಅವ್ರು ಎಂದೂ ನಮಗೆ ಸರ್ವ್ ಮಾಡೋಂಗಿಲ್ಲ ಮುಂದೆ ಅಂತಂದು ಹೇಳಿ ಗೊತ್ತಾದ್ಮೇಲೆ ಅದು ಯಾವುದೇ ವಿಷಯ ಇದ್ದರೂ ಬಿಟ್ಟು ಬಿಡೋದು ಭಾಳ ಚಲೋ. ಅದು ಸಿ ದಿಸ್ ಆನ್ಸರ್ ಕ್ಲಿಯರ್ನಾ? ಗೊತ್ತಾತಲ್ಲ ಈಗ. ಸೊ ನಿಮಗೆ ಕರೆಕ್ಟಂಗೆ ಉತ್ತರ ಕೊಟ್ಟಾರ, ನಿಮಗೆ ಕ್ಲಾರಿಟಿ ಸಿಕ್ತಿಲ್ಲ ಈಗ. ಇಷ್ಟು ಸೂಟೇಬಲ್ ಅದಾವ ನೋಡ್ರಿ ಇವು ಕಾರ್ಡ್ಸ್ ಆ್ಯಕ್ಚುಲಿ ಈ ಸಿಚುವೇಶನಿಗೆ ಅಂತಂದು ಹೇಳಿ. ಸೊ ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.